ಶುಭೋದಯ ನನ್ನ ಎಲ್ಲ ಆತ್ಮ ಬಂಧುಗಳಿಗೂ. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಹಾಗೂ ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರಿಗೂ ಹಾಗೂ ನಮ್ಮ ಮಹಾ ಅವತಾರ್ ಫೌಂಡೇಶನ್ ನ ವ್ಯವಸ್ಥಾಪಕರಾದ ಡಾಕ್ಟರ್ ರಂಗನಾಥ್ ಗುರುಜಿ ಹಾಗೂ ಲಕ್ಷ್ಮೀ ರಂಗನಾಥ್ ಅಮ್ಮನವರಿಗೂ ನಮ್ಮ ಅನಂತ ಅನಂತ ಪ್ರಣಾಮಗಳು. ನನ್ನ ಹೆತ್ತ ತಂದೆ ತಾಯಿ ಹಾಗೂ ಬಂಧು ಮಿತ್ರರಿಗೂ, ನನಗೆ ವಿದ್ಯೆಯನ್ನು ಹೇಳಿಕೊಟ್ಟಂತಹ ಎಲ್ಲ ಗುರುಗಳಿಗೂ ಮತ್ತು ನಮ್ಮನ್ನೆಲ್ಲರನ್ನೂ ಕಾಯುತ್ತಿರುವ ಹಾಸ್ಟೆಲ್ ಮಾಸ್ಟರ್ಸ್ ಗಳಿಗೂ ನಮ್ಮ ಹೃದಯಪೂರ್ವಕ ವಂದನೆಗಳು. 21 ದಿನದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಮಾಸ್ಟರ್ಸ್. ಇಂದು 6ನೇ ದಿನದ ಧ್ಯಾನದ ಕಾರ್ಯಕ್ರಮಕ್ಕೆ ಝೂಮ್ ನಲ್ಲಿರುವ ಎಲ್ಲ ನನ್ನ ಮಾಸ್ಟರ್ಸ್ ಗಳಿಗೂ ಹಾಗೂ ಯೂಟ್ಯೂಬ್ ನಲ್ಲಿ ನೋಡುತ್ತಿರುವ ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ವಂದನೆಗಳು. ಮೊದಲಿಗೆ ಆನಾಪಾನ ಸತಿ ಧ್ಯಾನ ಆದ ನಂತರ ಒಂದು ಮುದ್ರೆಯ ಬಗ್ಗೆ ನಿಮಗೆ ಟೆಸ್ಟ್ ಇರುತ್ತೆ. ಅದಾದ ನಂತರ ಒಂದು ಏಂಜಲ್ ನಂಬರ್ ಇರುತ್ತೆ. ಅದಾದ ನಂತರ ಇವತ್ತು ಶನಿವಾರ ಆಗಿರೋದ್ರಿಂದ ನಿಮ್ಮಲ್ಲಿರೋ ಎಲ್ಲ ಒಂದೊಂದು ಹೊಸ ಕಲೆಗಳನ್ನು ಯಾವ್ದಾದ್ರೂ ಆಗಿರ್ಬೋದು, ನಮ್ಮ ಹಿರಿಯ ಮಾಸ್ಟರ್ಸ್ ಹೇಳ್ತಾರೆ, ಹಾಡ್ತಿರೋ, ಕೂಗ್ತಿರೋ, ಮಿಮಿಕ್ರಿ ಮಾಡ್ತಿರೋ, ಏನೋ ಒಂದು ಮಾಡಿ ಒಟ್ಟು ನಿಮ್ಮಲ್ಲಿರೋ ಕಲೆನ ಆಚೆ ತನ್ನಿ ಅಂತ ಹೇಳ್ತಾರೆ ನಮ್ಮ ಮಾಸ್ಟರ್ಸ್. ಹಾಗಾಗಿ ಆ ಒಂದು ವೇದಿಕೆನ ಉಪಯೋಗಿಸ್ಕೊಳ್ಳೋಣ ಮಾಸ್ಟರ್ಸ್. ಮೊದಲನೇದಾಗಿ ಧ್ಯಾನಕ್ಕೆ ಹೋಗೋಣ ಮಾಸ್ಟರ್ಸ್. ಆನಾಪಾನ ಸತಿ ಧ್ಯಾನ. ಎಲ್ಲ ಮಾಸ್ಟರ್ಸು ನಿಮ್ಮ ಸುಖಾಸನದಲ್ಲಿ ಕೂತ್ಕೊಳ್ಳಿ, ಇಲ್ಲ ಚೇರ್ ಮೇಲೆ ಕೂತ್ಕೊಳ್ಳೋರು ಚೇರ್ ಮೇಲೆ ಕೂತ್ಕೊಳ್ಳಿ, ಹೇಗಾದ್ರೂ ಸರಿ. ನಿಮಗೆ ಖುಷಿ ಆಗೋ ಹಾಗೆ, ನಮ್ಮ ದೇಹಕ್ಕೆ ಏನು ತೊಂದರೆ ಆಗದೆ ಇರೋ ಹಾಗೆ ಕೂತ್ಕೊಳ್ಳಿ ಮಾಸ್ಟರ್ಸ್. ಅದಾದ ನಂತರ ಒಂದು ಗ್ಲಾಸ್ ಅಲ್ಲಿ ಒಂಚೂರು ನೀರು, ನಿಮ್ಗೆ ಎಷ್ಟು ಬೇಕು ಅನ್ಸುತ್ತೋ ಅಷ್ಟು ನೀರನ್ನು ಫಸ್ಟ್ ಒಂದ್ ಸ್ವಲ್ಪ ನೀರ್ ಕುಡೀರಿ, ಪಕ್ಕದಲ್ಲಿ ಇಟ್ಕೊಳ್ಳಿ. ಪಿರಮಿಡ್ ಇದ್ರೆ ಪಿರಮಿಡ್ ಅನ್ನು ಬಳಸ್ಕೊಳ್ಳಿ. ಹೆಡ್ ಪಿರಮಿಡ್ ಆಗ್ಬೋದು, ಐ ಪಿರಮಿಡ್ ಆಗ್ಬೋದು, ಹೇಗೋ ಯಾವ್ದಾದ್ರೂ ಇತ್ತು ಅಂದ್ರೆ ಅದನ್ನ ಉಪಯೋಗಿಸ್ಕೊಳ್ಳಿ. ಅದಾದ ನಂತರ ಎರಡೂ ಕೈಗಳನ್ನು ಒಂದಕ್ಕೊಂದು ಬೆಸೆದುಕೊಂಡು, ಹೆಣ್ಮಕ್ಳಾದ್ರೆ ಎಡಗೈ ಬೆರಳು ನಮ್ಮ ಕಡೆಗಿರ್ಬೇಕು, ಗಂಡ್ ಮಕ್ಳಾದ್ರೆ ಬಲಗೈನ ಹೆಬ್ಬೆಟ್ಟು ಅವ್ರ ಕಡೆಗಿರ್ಬೇಕು. ಹಾಗೆ ಕೂತ್ಕೊಳ್ಳಿ. ಕೈಗಳನ್ನು ಒಂದಕ್ಕೊಂದು ಜೋಡಿಸಿ ಮುದ್ರೆ ಮಾಡಿ, ಕಾಲುಗಳನ್ನು ಸೋಫಾ ಮೇಲೆ ಕೂತಿರೋರು, ಚೇರ್ ಮೇಲೆ ಕೂತಿರೋರಾಗಿದ್ರೆ ಒಂದು ಕಾಲನ್ನು ಒಂದು ಕಾಲು ಈ ತರ ಕ್ರಾಸ್ ಮಾಡಿ ಕೂತ್ಕೊಳ್ಳಿ. ನಿಮ್ಮ ಬೆನ್ನು ನೇರ ಇರಲಿ. ಕಣ್ಣುಗಳು ಹಾಯಾಗಿ ಖುಷಿಯಾಗಿ ಮುಚ್ಚಿ, ಹಾಗೆ ನಿಮ್ಮ ಉಸಿರಾಟವನ್ನು ಮೂಗಿನ ಕಡೆಗೆ, ನಮ್ಮ ಕಣ್ಣುಗಳನ್ನು ಆರಾಮಾಗಿ ಮುಚ್ಕೊಂಡು ನಮ್ಮ ಉಸಿರಾಟದ ಕಡೆಗೆ ಗಮನ ಕೊಡಿ. ಇದರಲ್ಲಿ ಯಾವುದೇ ತರ ಧ್ಯಾನ ಇಲ್ಲ, ಒಂದು ಮಂತ್ರೋಪಚಾರಣೆ ಇರಲಿಲ್ಲ, ಏನು ಇರೋದಿಲ್ಲ. ಬರೀ ನಮ್ಮ ಉಸಿರಾಟದ ಕಡೆಗೆ ಜ್ಞಾನವನ್ನು ಮಾತ್ರ ಕೊಡೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಶಶಿಕಲಾ ಮ್ಯಾಮ್ 12:10ಕ್ಕೆ ಸಂಗೀತನ ಕ್ಲೋಸ್ ಮಾಡಿ ಮ್ಯಾಮ್, ಮಾಡಿ. ಓಕೆ ಮ್ಯಾಮ್. ಓಕೆ. ಎಲ್ಲ ಕನ್ನಡಕ ಹಾಕಿರೋರು ಕನ್ನಡಕ ತೆಗಿರಿ. ಆರಾಮಾಗಿ ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ ಮಾಸ್ಟರ್ಸ್. ಈಗ ಸಂಗೀತ ಧ್ಯಾನ ಬರುತ್ತೆ, ಸಂಗೀತವನ್ನು ಆಲಿಸ್ತಾ ಇರಿ. ಯಾವುದೇ ಕಾರಣಕ್ಕೂ ಕಣ್ಣುಗಳನ್ನು ಬಿಡಬೇಡಿ.
ಆಕಾಶದಿಂದ ಸುಂದರವಾದ ದೈವೀ ಬೆಳಕಿನ ಕಿರಣಗಳು ಒಂದು ಬಂದು ನಿಮ್ಮ ನೆತ್ತಿಯಿಂದ ನಿಮ್ಮ ಶರೀರವನ್ನು
ಪ್ರವೇಶಿಸುತ್ತಿರುವ ಹಾಗೆ ಕಲ್ಪನೆ ಮಾಡಿಕೊಳ್ಳಿ. ನನ್ನ ಮಾತನ್ನು ಮುಗಿಯುವವರೆಗೂ ಯಾರೂ ನಿಮ್ಮ ದೇಹವನ್ನು ಸಡಿಲಿಸಬೇಡಿ, ಮುದ್ರೆಯನ್ನು ಬಿಡಬೇಡಿ. ನನ್ನ ಮಾತನ್ನು ಮಾತ್ರ ಕೇಳಿಸಿಕೊಳ್ಳುತ್ತಾ ನಾ ಏನು ಹೇಳುತ್ತೇನೋ ಹಾಗೆಯೇ ಕಲ್ಪನೆ ಮಾಡಿಕೊಳ್ಳುತ್ತಾ ನಡೆಯಿರಿ. ಆ ಬೆಳಕು ನಿಮ್ಮ ಶರೀರವನ್ನು ಪ್ರವೇಶಿಸುತ್ತಾ ಇದೆ. ತಲೆಯ ಎಲ್ಲಾ ಕೋಶಗಳನ್ನು ತುಂಬಿಕೊಳ್ಳುತ್ತಾ ಕುತ್ತಿಗೆಯ ತನಕ ಬರುತ್ತಿದೆ. ಬಂದಿರುವ ಹಾಗೆ ಭಾವಿಸಿ. ಈಗ ಬೆಳಕು ಮುಂದುವರೆದು ಎದೆಯ ಭಾಗದವರೆಗೂ ಬರುತ್ತಿದೆ. ಹಾಗೆಯೇ ಮುಂದುವರಿಸಿ. ಹಾಗೆಯೇ ನೋಡ್ತಾ ಇರಿ. ಅದು ಮುಂದೆ ಬಂದು ಎದೆಯ ಭಾಗದಿಂದ ಕೆಳಗೆ ಬರುತ್ತಾ 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 ನಮ್ಮ ಹೊಟ್ಟೆಯ ಭಾಗಕ್ಕೆ ಬಂದಿದೆ. ಹೊಟ್ಟೆಯ ಭಾಗದಿಂದ ಈಗ ಸೊಂಟದವರೆಗೂ ಬಂದಿದೆ. ಸೊಂಟದಿಂದ ತೊಡೆಗಳಲ್ಲೆಲ್ಲ ತುಂಬಿಕೊಳ್ಳುವ ಹಾಗೆ ಭಾವಿಸಿ. ನಿಮ್ಮ ಮೊಣಕಾಲುಗಳಿಗೂ ಹರಿಯುತ್ತಿದೆ ಆ ಶಕ್ತಿ, ದೈವೀ ಶಕ್ತಿ, ಬಿಳಿ ಬಣ್ಣದ ಒಂದು ದೈವೀ ಶಕ್ತಿ ನಮ್ಮ ಮೊಣಕಾಲುಗಳಲ್ಲಿ ಹರಿಯುತ್ತಾ ಈಗ ಮೀನ ಖಂಡಗಳಲ್ಲೂ ಪಸರಿಸುತ್ತಾ ಇದೆ. ಅಲ್ಲಿಂದ ಹರಿದು ಮುಂದೆ ಪಾದಗಳನ್ನೂ ತುಂಬುತ್ತಿದೆ. ನಿಧಾನವಾಗಿ ಊಹೆಯನ್ನು ಮಾಡಿಕೊಳ್ಳಿ ಮಾಸ್ಟರ್ಸ್. ಹಾಗೆಯೇ ತುಂಬಿಕೊಳ್ಳುತ್ತಾ ಪಾದಗಳಿಂದ ತುಂಬಿಕೊಂಡು ಭೂಮಿಯ ಹತ್ತ ಹೊರಡುತ್ತಾ ಇದೆ ಎಂದು ಭಾವಿಸಿ. ನಿಮ್ಮ ಶರೀರದ ಎಲ್ಲಾ ಕೋಶಗಳಿಗೂ ಈ ದೈವೀ ಬೆಳಕಿನಿಂದ ತುಂಬಿ ತುಳುಕುತ್ತಿರುವ ಶಕ್ತಿ, ಅದು ಆರೋಗ್ಯದ ಶಕ್ತಿ, ಪ್ರೇಮದ ಶಕ್ತಿ ಹೊರಸೂಸುತ್ತಿರುವುದನ್ನು ಅನುಭವಿಸಿ. ಹಾಗೆಯೇ ಅನುಭವಿಸಿ. ನಮ್ಮಲ್ಲಿ ಒಂದು ತೊಂದರೆಗಳಿದೆ. ಆರೋಗ್ಯದ ತೊಂದರೆ ಆಗಿರಲಿ, ಮಾನಸಿಕ ತೊಂದರೆ ಆಗಿರಲಿ, ಆ ಒಂದು ಬೆಳಕಿನಿಂದ ಹರಿದು ಎಲ್ಲಾ ಭೂಮಿಯ ಕಡೆಗೆ ಹರಿದು ಬರುತ್ತಿದೆ ಮಾಸ್ಟರ್. ಅದನ್ನು ಊಹಿಸಿಕೊಳ್ಳುತ್ತಾ ಇರಿ. ಹಾಗೆಯೇ ಊಹಿಸಿಕೊಳ್ಳುತ್ತಾ ಇರಿ. ನಿಮಗೆ ಏನೇನು ನೋವಿದೆ ಅದನ್ನೆಲ್ಲ ಹೊರ ಹಾಕುತ್ತಾ ಇರಿ. ಅದನ್ನ ಹಾಗೆಯೇ ಹೊರಗೆ ಹಾಕುತ್ತಾ ಇರಿ ಮಾಸ್ಟರ್ಸ್. ನಿಮ್ಮ ತಲೆಯಲ್ಲಿರುವ ನೋವನ್ನೆಲ್ಲ ಆ ಬಿಳಿ ಬೆಳಕಿನ ಜೊತೆಗೆ ಹರಿದು ಕೆಳಗೆ ಹೋಗುವ ಹಾಗೆ ಬಿಡುತ್ತಾ ಇರಿ ಮಾಸ್ಟರ್ಸ್. ತಲೆಯಿಂದ ಹಣೆಯ ಭಾಗದಲ್ಲಿರುವ ನೋವನ್ನು ತಳೆಯಿರಿ ಮಾಸ್ಟರ್ಸ್. ಹಾಗೆಯೇ ತೊಳಿತಾ ನಿಮ್ಮ ಕಣ್ಣುಗಳನ್ನು ಕ್ಲೀನ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಕಣ್ಣುಗಳನ್ನು ಹಾಗೆಯೇ ಯಾರೂ ಅಲುಗಾಡಬೇಡಿ ಮಾಸ್ಟರ್ಸ್. ನಾ ಹೇಳುತ್ತಿರುವುದು ಹಾಗೆಯೇ ಕೇಳುತ್ತಾ ಇರಿ. ಹಾಗೆಯೇ ನಿಮ್ಮ ಮುದ್ರೆಯನ್ನಾಗಲಿ ಕಣ್ಣುಗಳನ್ನಾಗಲಿ ಬಿಡಬೇಡಿ ಮಾಸ್ಟರ್ಸ್. ಈ ದೈವೀ ಬೆಳಕು ನಮ್ಮಲ್ಲಿರುವ ಎಲ್ಲಾ ನಕಾರಾತ್ಮಕ ಶಕ್ತಿಗಳನ್ನು ಹೊರದೂಡುತ್ತಿದೆ ಮಾಸ್ಟರ್ಸ್. ಹಾಗೆಯೇ ನಿಮ್ಮ ಕಣ್ಣುಗಳಿಂದ ಮೂಗಿನ ಹೊಳ್ಳೆಯಲ್ಲಿರುವ ಕಸ ಕಡ್ಡಿ ಎಲ್ಲವನ್ನೂ ಕ್ಲೀನ್ ಮಾಡ್ತಾ ಇದೆ ಅಂತ ಊಹಿಸಿಕೊಳ್ಳಿ ಮಾಸ್ಟರ್. ಹಾಗೆಯೇ ಕೆಳಗಡೆ ಬರುತ್ತಾ ನಮ್ಮ ಕಿವಿಯ ನೋವು ಏನೇನಿದೆ ಗೊತ್ತಿಲ್ಲ, ಅದನ್ನು ಎಲ್ಲವನ್ನು ತೊಳಿರಿ ಮಾಸ್ಟರ್ಸ್. ಅದನ್ನು ಹಾಗೆಯೇ ತೊಳೆದು ನೆಕ್ಸ್ಟ್ ಬರುವುದೇ ನಮ್ಮ ಬಾಯಿಯನ್ನು ಶುದ್ಧ ಮಾಡಿಕೊಳ್ಳೋಣ ಮಾಸ್ಟರ್ಸ್. ಒಳ್ಳೆಯ ಶಕ್ತಿ, ದೈವೀ ಶಕ್ತಿ, ಪ್ರೇಮದ ಶಕ್ತಿಯಿಂದ ಆ ಬಾಯಿಯನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ಮಾಸ್ಟರ್ಸ್. ಕ್ಲೀನ್ ಮಾಡ್ತಿದ್ದೀವಿ. ಹಲ್ಲುಗಳಲ್ಲಿ ಸಂದಿಯಲ್ಲಿರುವ ನೋವುಗಳನ್ನು ಕ್ಲೀನ್ ಮಾಡ್ತಾ ಇದ್ದೀವಿ ಮಾಸ್ಟರ್ಸ್. ಹಲ್ಲು ನೋವು, ಒಸಡು ನೋವು, ಏನೇನು ನೋವುಗಳಿದೆಯೋ ಅದನ್ನೆಲ್ಲ ಕ್ಲೀನ್ ಮಾಡಿ ಆ ಬಿಳಿ ಬೆಳಕಿನ ಜೊತೆ ವಾಪಸ್ಸು ಭೂಮಿಯತ್ತ ಕಳಿಸೋಣ ಮಾಸ್ಟರ್ಸ್. ಅದನ್ನ ನಿಧಾನಕ್ಕೆ ಕೆಳಗಡೆ ಬರುತ್ತಾ ನಮ್ಮ ಕುತ್ತಿಗೆಯ ಭಾಗ, ನಮ್ಮ ಗಂಟಲನ್ನು ಶುದ್ಧಿ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ನಮ್ಮ ಗಂಟಲಿನಲ್ಲಿ ಇರುವ ಪ್ರತಿಯೊಂದು ನೋವು,
ಏನೇನು ನಕಾರಾತ್ಮಕ ಶಕ್ತಿಗಳಿದೆಯೋ ಅದನ್ನೆಲ್ಲ ಆ ಬೆಳಕಿನಲ್ಲಿ ತೊಳೆದು ಅದನ್ನು ಹಾಗೇ ಕೆಳಗೆ ಬಿಡೋಣ ಮಾಸ್ಟರ್ಸ್. ಈಗ ಗಂಟಲಿನಿಂದ ನಿಧಾನವಾಗಿ ನಮ್ಮ ಎದೆಯ ಭಾಗಕ್ಕೆ ಬಂದಿದೆ. ಎದೆಯಲ್ಲಿ ಇರುವ ಪ್ರತಿಯೊಂದು ಭಾಗಗಳನ್ನು, ಅದು ಏನೇನು ನೋವಿದೆ, ನಮ್ಮ ಹೃದಯದ ನೋವು, ನಮ್ಮ ಮನಸ್ಸಿನ ನೋವು, ಏನೇನು ನೋವುಗಳಿದೆಯೋ ಅದನ್ನೆಲ್ಲ ನಿಧಾನವಾಗಿ ಆ ನೀರಿನಲ್ಲಿ ಬಿಳಿ ಬೆಳಕಿನಿಂದ ಬರುತ್ತಿರುವ ಒಂದು ಶಕ್ತಿಯಲ್ಲಿ ನಾವು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನ ಕ್ಲೀನ್ ಆಗಿ ವಾಪಸ್ಸು ಕಳಿಸ್ತಾ ಇದ್ದೀವಿ ಮಾಸ್ಟರ್ಸ್. ನಮ್ಮ ಎದೆಯ ಗೂಡು, ನಮ್ಮ ಪ್ರ್ಯಾಂಕ್ರಿಯಾಸ್, ಕಿಡ್ನಿ, ಲಿವರ್ ಏನೇನಿದೆಯೋ ಅದೆಲ್ಲವನ್ನು ಕ್ಲೀನ್ ಮಾಡ್ಕೊಂಡು ಆ ದೈವಿ ಬೆಳಕಿನ ಜೊತೆ ವಾಪಸ್ಸು ಭೂಮಿಯತ್ತ ಕಳಿಸೋಣ ಮಾಸ್ಟರ್. ನಮ್ಮ ಎರಡೂ ಭುಜಗಳಿಂದ ಆ ದೈವಿ ಶಕ್ತಿ ಹರಿತಾ ಇದೆ. ಆ ಭುಜದ ನೋವು ಹರಿದು ಕೆಳಗೆ ಹೋಗ್ತಾ ಇದೆ ಮಾಸ್ಟರ್ಸ್, ಕೆಳಗೆ ಹೋಗ್ತಾ ಇದೆ. ಭುಜದ ನೋವು, ಕೈ ನೋವು, ಬೆರಳುಗಳ ನೋವು ಎಲ್ಲ ಹೋಗಿದೆ. ಈಗ ಹೊಟ್ಟೆಯ ಭಾಗದಿಂದ, ಎದೆಯ ಭಾಗದಿಂದ ಹೊಟ್ಟೆಯ ಭಾಗಕ್ಕೆ ಬರುತ್ತಿದೆ. ಹೊಟ್ಟೆಯಲ್ಲಿರುವ ಎಲ್ಲ ತರ ನೋವು, ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಏನೇನು ನಮಗೆ ನೋವುಗಳಿದೆಯೋ ಆ ಎಲ್ಲಾ ನೋವುಗಳನ್ನು ಅದು ಕಿತ್ತುಕೊಂಡು ನಮ್ಮನ್ನ ಕ್ಲೀನ್ ಆಗಿ ಶುದ್ಧಿ ಮಾಡ್ತಾ ಹೋಗ್ತಿದೆ ಮಾಸ್ಟರ್ಸ್. ಹೋಗ್ತಾ ಇದೆ. ಈಗ ನಮ್ಮ ಸೊಂಟದ ಭಾಗಕ್ಕೆ ಬಂದಿದೆ. ಸೊಂಟದ ಭಾಗದಿಂದ ನಮಗಿರುವ ಸಯಾಟಿಕಾ, ಕಾಲು ನೋವು, ಮಂಡಿ ನೋವು, ಹಿಪ್ ಜಾಯಿಂಟ್ ನೋವು, ಎಲ್ಲ ನೋವುಗಳನ್ನು ಅದು ಕಿತ್ತು ತರುತ್ತಿದೆ ಮಾಸ್ಟರ್ಸ್. ಎಲ್ಲ ಬಿಳಿ ಬೆಳಕು, ದೈವಿ ಬೆಳಕು ಮೇಲಿನಿಂದ ನಮ್ಗೆ ನೆತ್ತಿಯಿಂದ ಹರಿದು ನಿಧಾನಕ್ಕೆ ಬರ್ತಿದೆ. ಅದರಿಂದ ಆ ನೀರಿನ ಕೆಳಗೆ ಹರಿತಾ ಇರುವಾಗ ನಮ್ಮಲ್ಲಿರುವ ನೋವುಗಳೆಲ್ಲ ಹರಿದು ನಮ್ಮ ಕಾಲಿನ ಮುಖಾಂತರ ಹೊರಗಡೆ ಭೂಮಿ ತಾಯಿಗೆ ಎಲ್ಲವನ್ನು ಭೂಮಿ ತಾಯಿ ಹೀರಿಕೊಳ್ಳುತ್ತಾ ಇದ್ದಾರೆ ಮಾಸ್ಟರ್ಸ್. ನಮ್ಮ ನೋವುಗಳನ್ನೆಲ್ಲ ಭೂಮಿ ತಾಯಿ ಹೀರ್ಕೋತಾ ಇದ್ದಾರೆ ಮಾಸ್ಟರ್ಸ್. ಈಗ ನಮ್ಮಲ್ಲಿರುವ ಎಲ್ಲಾ ನೋವುಗಳು ಹೊಟ್ಟೋಗಿದೆ. ಈಗ ಮತ್ತೆ ದೈವಿ ಬೆಳಕು, ಮೇಲಿನಿಂದ ಬರುತ್ತಿರುವ ದೈವಿ ಬೆಳಕನ್ನ ಹಾಗೇ ನಾವು ಹಿಡಿದಿಟ್ಟುಕೊಳ್ಳೋಣ ಮಾಸ್ಟರ್ಸ್. ಎಲ್ಲ ನಮಗೆ ಒಳ್ಳೆಯ ಶಕ್ತಿ, ದೈವಿ ಶಕ್ತಿ, ಪ್ರೀತಿ ಶಕ್ತಿ, ನಮಗೆ ಬೇಕಾಗಿರುವಂತಹ ಒಳ್ಳೆಯ ಶಕ್ತಿಯನ್ನು ಪ್ರಕೃತಿ ಮಾತೆ ಕೊಟ್ಟಿದ್ದಾರೆ. ಅದನ್ನು ನಾವು ಹೀರಿಕೊಂಡು ಹಾಗೆಯೇ ನಮ್ಮಲ್ಲಿ ಶೇಖರಿಸಿಟ್ಟುಕೊಂಡು ಹೊಸ ಚೈತನ್ಯದ ಕಡೆಗೆ ಬರೋಣ ಮಾಸ್ಟರ್ಸ್. ಈಗ ನಮ್ಮ ವಿಶ್ರಾಂತಿಯಿಂದ ನಮ್ಮ ಸಹಜ ಸ್ಥಿತಿಯತ್ತ ವಾಪಸ್ಸು ಬರೋಣ ಮಾಸ್ಟರ್ಸ್. ತಲೆಯಿಂದ ಕಾಲಿನವರೆಗೂ ಎಲ್ಲವನ್ನು ಗಮನಿಸುತ್ತಾ ನೋಡಿ ಮಾಸ್ಟರ್ಸ್. ಎಲ್ಲವನ್ನು ನೋಡಿ ನಮಗೆ ಹೊಸ ಚೈತನ್ಯ ಬಂದಿದೆ ಎಂದು ನಿಮ್ಮ ಮುಖದಲ್ಲಿ ಒಂದು ಮುಗುಳ್ನಗೆ, ನಮ್ಮ ಕಷ್ಟಗಳೆಲ್ಲ ತೀರಿ ಮತ್ತೆ ಹೊಸ ಒಂದು ಚೈತನ್ಯ ಬಂದಿದೆ ಅಂತ ನಿಮ್ಮ ಮುಖದಲ್ಲಿ ಒಂದು ಸಂತೋಷ ಭಾವನೆಯಿಂದ ಆಚೆ ಬರೋದಕ್ಕೆ ಅಣಿವಾಗೋಣ ಮಾಸ್ಟರ್ಸ್. ಇನ್ನ ಕೇವಲ 1 ನಿಮಿಷಗಳು ಮಾತ್ರ ಇದೆ. ನಮ್ಮ ಸಹಜ ಸ್ಥಿತಿಯತ್ತ ಬರೋಣ ಮಾಸ್ಟರ್ಸ್. ಈಗ ನಿಮ್ಮ ಉಸಿರಾಟದ ಕಡೆ ಗಮನವಿರಲಿ ಮಾಸ್ಟರ್ಸ್. ಈಗ ನಿಮಗೆ ಒಂದು ಹೊಸ ಪ್ರಪಂಚದಿಂದ ಮತ್ತೆ ನಮ್ಮ ಸಹಜ ಸ್ಥಿತಿಯತ್ತ ಬರೋಣ. ಹೊಸ ಒಂದು ದೇಹದಿಂದ ತಗೊಂಡು ವಾಪಸ್ ನಮ್ಮ ದೇಹದತ್ತ, ನಮ್ಮ ಸಹಜವಾದ ಸ್ಥಿತಿಯತ್ತ ಬರೋಣ ಮಾಸ್ಟರ್ಸ್. ಅದ್ಭುತವಾದ ಈ ವಿಶ್ರಾಂತಿಯಿಂದ ಹೊರಬರಲು ಆರಂಭಿಸಿ ಮಾಸ್ಟರ್ಸ್. ನಿಧಾನವಾಗಿ ಹೊರಬರುತ್ತಿದ್ದೀರಾ ಮಾಸ್ಟರ್ಸ್. ಕೇವಲ ಇನ್ನ 5 ನಿಮಿಷಗಳು 5 ಸೆಕೆಂಡ್ಗಳು. ನಾನು 5 ಎಣಿಸುವಷ್ಟರಲ್ಲಿ ವಾಪಸ್ ನಮ್ಮ ಸಹಜ ಸ್ಥಿತಿಯತ್ತ ಬರೋಣ ಮಾಸ್ಟರ್ಸ್. ನಿಮ್ಮ 2 ಕೈಗಳನ್ನು
ಮುದ್ರೆಯನ್ನು ನಿಧಾನವಾಗಿ ಬಿಡಿಸುತ್ತಾ ಬನ್ನಿ ಮಾಸ್ಟರ್ಸ್. ನಿಮ್ಮ ಸಹಜವಾದ ಸ್ಥಿತಿಯತ್ತ ಬನ್ನಿ ಮಾಸ್ಟರ್ಸ್. ಕೈಗಳನ್ನು ನಿಮ್ಮ ಮುದ್ರೆಯನ್ನು ಬಿಡಿಸಿಕೊಳ್ಳುತ್ತಾ ಹೊರ ಬನ್ನಿ ಮಾಸ್ಟರ್ಸ್. 5 4 3 2 1 0. ನಿಮ್ಮ ಹಸ್ತಚಕ್ರಗಳಲ್ಲಿ ಬರುತ್ತಿರುವ ಶಕ್ತಿಯನ್ನು ನಿಮ್ಮ ಕಣ್ಣುಗಳ ಮೇಲೆ ಪಿರಮಿಡ್ ಆಕಾರದಲ್ಲಿ ಇಟ್ಟುಕೊಳ್ಳಿ ಮಾಸ್ಟರ್ಸ್. ಈಗ ನಿಮ್ಮ ಉಲ್ಲಾಸ ಉತ್ಸಾಹದಿಂದ ಹೊಸ ಅನುಭವದ ಶಕ್ತಿ ಬರುತ್ತಿದೆ ಮಾಸ್ಟರ್ಸ್. ಆರೋಗ್ಯದ ಶಕ್ತಿ, ಪ್ರೀತಿ ಶಕ್ತಿ, ಸಂತೋಷದಿಂದ ತುಂಬಿರುವಂತ ಆ ಶಕ್ತಿಗಳಿಂದ ಆ ಕೈಗಳನ್ನು ಮತ್ತೆ 2 ಕೈಗಳನ್ನು ನಿಮ್ಮ ಕಣ್ಣಿನ ಮುಂದೆ ಇಟ್ಟುಕೊಂಡು ಆ ಕೈಯಲ್ಲಿ ಇರುವ ರೇಖೆಗಳನ್ನು ನೋಡಿ ಸಂತೋಷ ಪಡಿ ಮಾಸ್ಟರ್ಸ್. ಮತ್ತೆ ಅದನ್ನು ಹಾಗೇ ಇನ್ನೊಮ್ಮೆ ಉಜ್ಜಿ, ಜೋರಾಗಿ ಉಜ್ಜೋದಕ್ಕಿನ್ನ ನಿಧಾನವಾಗಿ ಉಜ್ಜುತ್ತಾ ಅಲ್ಲಿ ಒಂದು ಶಾಖವನ್ನು ಉತ್ಪತ್ತಿ ಮಾಡಿ ಮಾಸ್ಟರ್ಸ್. ಉತ್ಪತ್ತಿ ಮಾಡುತ್ತಾ ನಿಮ್ಮ 2 ಕಣ್ಣುಗಳನ್ನ ಮೇಲೆ ಇಟ್ಟು ಹಾಗೆ ನಿಮ್ಮ ಎಲ್ಲಾ ಭಾಗಗಳಿಗೂ ಆ ಕೈಗಳನ್ನು ಮುಟ್ಟುತ್ತಾ ಹೊರ ಬನ್ನಿ ಮಾಸ್ಟರ್ಸ್. ಕಣ್ಣುಗಳನ್ನು ಮೃದುವಾಗಿ ತೆಗೆಯುತ್ತಾ ನಿಮ್ಮ ಸಂತೋಷ, ಆರೋಗ್ಯ, ಶಕ್ತಿ, ಪ್ರೀತಿ, ಸಂತೋಷವನ್ನು ಅನುಭವಿಸುತ್ತಾ ಹೊರ ಬನ್ನಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎಂದು ವಿಶ್ವಶಕ್ತಿಗೆ, ನಮಗೆ ಕೊಟ್ಟ ದೈವಿ ಶಕ್ತಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸೋಣ ಮಾಸ್ಟರ್ಸ್. ಹಾಗೆ ನೀವು ಪಕ್ಕದಲ್ಲಿ ಇಟ್ಟುಕೊಂಡಿರುವ ಆ ನೀರನ್ನು ನೀವು ಕಣ್ಣುಗಳಿಂದ ಮುಚ್ಚಿದ್ದು ಆ ದೈವಿ ಶಕ್ತಿಯನ್ನು ಒಂದು ಸಾರಿ ಆ ಕಣ್ಣುಗಳಿಂದ ಒಮ್ಮೆ ನಿಮ್ಮ ಪಕ್ಕದಲ್ಲಿ ಇಟ್ಕೊಂಡಿರೋ ನೀರನ್ನ ಒಂದು ಸಾರಿ ಕಣ್ಣಲ್ಲಿ ನೋಡಿ ಆ ನಿಮ್ಮ ಶಕ್ತಿಯನ್ನು ಆ ನೀರಿಗೆ ಕಳಿಸಿ ನಂತರ ಆ ಒಂದು ನೀರನ್ನು ಸ್ವೀಕರಿಸಿ ಮಾಸ್ಟರ್ಸ್. Thank you, masters. Thank you, thank you, thank you. Thank you, masters. ಇವತ್ತಿನ ಅನುಭವ ಹೇಗಿತ್ತು ಅಂತ ಒಂದ್ 2 ನಿಮಿಷದಲ್ಲಿ ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಮಾಸ್ಟರ್ಸ್. ಇಂದು ವೆಂಕಟರಮಣ್ ಸರ್ ನಮ್ಗೆ ಹೇಳಿಕೊಟ್ಟ ನಾನೇ ಮೊದಲನೇವಾಗಿ ಪ್ರಶ್ನೆ ಕೇಳ್ಬಿಡ್ತೀನಿ. ಆ ನಂತರ ನಾನು ನಿಮ್ಮ ಉತ್ತರವನ್ನು ಸ್ವೀಕರಿಸ್ತೀನಿ ಮಾಸ್ಟರ್ಸ್. ನಮಗೆ ನಮ್ಮ ವೆಂಕಟರಮಣ್ ಸರ್ ಒಂದು ಮುದ್ರೆಯನ್ನು ಹೇಳಿದ್ರು. ಯಾವುದು ಅಂದ್ರೆ ಅದು ಬ್ರಹ್ಮ ಮುದ್ರೆ. ಬ್ರಹ್ಮ ಮುದ್ರೆ ಯಾರು ತೋರಿಸ್ತೀರಾ? ಮೊದಲನೇದಾಗಿ ಯಾರು ಬ್ರಹ್ಮ ಮುದ್ರೆಯನ್ನು ತೋರಿಸ್ತೀರಾ? ನೀವ್ ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ, ವಿಡಿಯೋಗಳು ಆನ್ ಮಾಡ್ಕೊಳ್ಳಿ, ನಿಮ್ಮ ಅನುಭವನ ಹೇಳಿ. ಯಾಕೆಂದ್ರೆ ಸರಿ ಇಲ್ಲ ಅಂತ ಹೇಳಿ ನಾವು ಮುದ್ರೆನ ಬಿಡೋದು ಬೇಡ ಅಂತ ಒಂದು ಉದ್ದೇಶಕ್ಕೆ ನಾ ಕೇಳ್ತಾ ಇದ್ದೀನಿ ಮಾಸ್ಟರ್. ಮಂಜುಳಾ ಮ್ಯಾಮ್, ವೆರಿ ಗುಡ್, ವೆರಿ ಗುಡ್. ಒಂದ್ ನಿಮಿಷ ಮೇಡಮ್. ಹಾ ಮೇಡಮ್, ಮಂಜುಳಾ ಮೇಡಮ್ ಹೇಳಿ. ಮೇಡಮ್ ನಮಸ್ತೆ. ಸರ್ ಬೆಳಗ್ಗೆ ಯೋಗಾಸನದಲ್ಲಿ
ಹೀಗೆ ಇಟ್ಕೊಂಡು ಉಸಿರಾಟ ಮಾಡಿ ಅಂತ ಹೇಳಿಕೊಡ್ತಾರೆ. ಎಲ್ಲೋ ಡಿಸ್ಟರ್ಬೆನ್ಸ್ ಆಗ್ತಿದೆ, ಒಂದ್ ನಿಮಿಷ ಮೇಡಮ್. ಹೇಳಿ ಮೇಡಮ್. ವೆಂಕಟರಮಣ ಸರ್ ಯೋಗಾಸನದಲ್ಲೆಲ್ಲ ವಜ್ರಾಸನ ಹಾಕಿ ಕೂತ್ಕೊಳ್ಳುವಾಗ ಹೀಗೆ ಬ್ರಹ್ಮ ಮುದ್ರೆ ಹಾಕಿ ಹೀಗೆ ಉಸಿರಾಟ ಮಾಡಿ ಅಂತ ಹೇಳ್ತಾರೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹೀಗೆ ಈಗ ನಮ್ಮ ಈ ಸೆಷನ್ ಅಲ್ಲಿ ಹೇಗೆ ನೀವು ಭಾಗವಹಿಸ್ತೀರೋ ಹಾಗೇನೆ ಬೆಳಗಿನ ಕ್ಲಾಸ್ ಅಲ್ಲಿ ಗುರುಜಿ ಕೇಳಿದಾಗ ಹೀಗೆ ಉತ್ತರ ಕೊಟ್ರೆ ಇನ್ನೂ ಖುಷಿ ಆಗತ್ತೆ, ಗುರುಜಿಗಳಿಗೆ ತುಂಬಾ ಖುಷಿ ಆಗತ್ತೆ. ಮಾಸ್ಟರ್ಸ್ ದಯವಿಟ್ಟು ಆ ಟೈಮಲ್ಲೂ ಎಲ್ಲರೂ ಬಂದು ನಿಮಗ್ ಗೊತ್ತಿರೋದು, ನಾವೇನಾರ ತಪ್ಪು ಮಾಡಿದ್ರೆ ತಿದ್ದುತ್ತಾರೆ. ಹಾಗಾಗಿ ನಮ್ಗೇನ್ ಗೊತ್ತಿದ್ಯೋ ಅದನ್ನೇ ಹೇಳೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಸುಜಾತ ಮ್ಯಾಮ್. ಎಲ್ಲ ಆತ್ಮಜೀವಿಗಳಿಗೆ ನನ್ನ ಪ್ರಣಾಮಗಳು ಮೇಡಮ್. ಭಾರತಿ ಮೇಡಮ್, ನಿಮಗಂತೂ ಎಷ್ಟು ಹೇಳಿದರೂ ಕಮ್ಮಿನೇ ಇದೆ. ಇವತ್ತು ವೆಂಕಟರಮಣ ಸರ್ ಇಲ್ಲ ಅಂದ್ರೂ ಸುಧಾ ಚೆನ್ನಾಗಿ ನಡೆಸಿಕೊಟ್ರಿ. ಇವತ್ತಿಂದು ನನಗೆ ಯೋಗ ನಿದ್ರೆನ ಮಾಡಿದ ಹಾಗ ಆಯ್ತು ಮೇಡಮ್. ನೀವು ಹೇಳಿಕೊಟ್ಟ ಎಲ್ಲಾ ಪಾಯಿಂಟ್ಸ್ಗಳು ಹೇಗೆ ಎಲ್ಲಾ ಕಡೆನೂ ಶ್ವಾಸೋಚ್ಛ್ವಾಸ ನಾವು ಅಲ್ಲಿಗೆ ಕಳಿಸಿ ಮತ್ತೆ ವಾಪಸ್ ತಗೋತಿದ್ವಿ. ನನಗಂತೂ ತುಂಬಾ ಅದ್ಭುತ ಶಾಂತನಿ ಏಕಾಗ್ರತೆ ಬಂತು ಮೇಡಮ್ ಇವತ್ತು. ನಿಜವಾಗ್ಲು ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರಿ ಮೇಡಮ್. ಅಣಿ ಸರ್ ಇಲ್ಲ ಅಂದ್ರ ಸುಧಾ ಇಲ್ಲ ಅಂತ ಹೇಳಿ ನೀವು ಆ ಜಾಗವನ್ನು ತುಂಬಿ ಬಿಟ್ರಿ ಮೇಡಮ್. ಸರ್ ಇಲ್ಲ ಜಾಗನ ತುಂಬಾ ಅದ್ಭುತವಾಗಿ ವೆಂಕಟರಮಣ್ ಸರ್ ನಮ್ ಜೊತೆ ಇದಾರೆ, ಆದ್ರೆ ಹಾ ಅವ್ರು ಈಗ ಸದ್ಯಕ್ಕೆ ನಮ್ಗೆ ಕಾಣೋ ಹಾಗಿಲ್ಲ ಅಷ್ಟೇ. ಅವರಿಂದಾನೇ ನಾವೆಲ್ಲ ನಡೆಸ್ತಾ ಇರೋದು. ಹಾ ಹಾ ಪತ್ರಿಜಿ ಯಾಕ್ರಿ? ನಮ್ ಜೊತೆ ಇದ್ದೇ ಇರ್ತಾರೆ, ವೆಂಕಟರಮಣ್ ಸರ್ ಇದ್ದಾರೆ, ರಂಗನಾಥ್ ಗುರುಜಿ ಅವ್ರು ಇದ್ದೇ ಇರ್ತಾರೆ, ಇದ್ದೇ ಇದ್ದಾರೆ, ಎಲ್ಲಾರು ಇದ್ದಾರೆ. ಹಾಗೇನಿಲ್ಲಮ್ಮ, ಅಂದ್ರ ಒಬ್ರಿಲ್ಲ ಅಂದ್ರ ಸುಧಾ ಅದು ನೀವು ತುಂಬಾ ಚೆನ್ನಾಗಿ ನಡೆಸಿಕೊಟ್ರಿ ಮೇಡಮ್. ಅದನ್ನ ಹೇಳೋದಿದೆ ನನಗೆ. ತುಂಬಾ ಚೆನ್ನಾಗಿ ಟೋಪಿ ಹಾಕೊಂಡಿದ್ರಲ್ಲ ಮೇಡಮ್, ತುಂಬಾ ಅದ್ಭುತವಾಗಿ ಲಕ್ಷಣವಾಗಿ ಕಾಣಿಸ್ತಿದ್ರಿ. ಟೋಪಿಲಿಂದ ಮತ್ತಿಷ್ಟು ಲಕ್ಷಣ ಕಾಣಿಸ್ತಿದ್ರಿ. ಚಲೋ ಅನಿಸ್ತು ಮೇಡಮ್. ತುಂಬಾ ಚೆನ್ನಾಗಿ ನಡೆಸಿಕೊಟ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಭಾರತಿ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಆಮೇಲೆ ಮೇಡಮ್ ನನ್ಗೆ ಇನ್ನೊಂದ್ ಕ್ವಶನ್ ಕೇಳೋದಿದೆ. ಇವತ್ತ ಚಂದ್ರಗ್ರಹಣ ಇದೆ ಮೇಡಮ್, ರಾತ್ರಿ. ನಾಳೆ ಮೇಡಮ್? ನಾಳೆ ಅಲ್ಲಮ್ಮ, ಇವತ್ ರಾತ್ರಿ ಅಲ್ರಿ? ಇಲ್ಲ ಮೇಡಮ್, 7ನೇ ತಾರೀಕು. 7 ತಾರೀಕು ನಾಳೆ ರಾತ್ರಿ ಇದೆ ಏನ್ರಿ? ಹಂಗಾರ ಅದೇ ಹೇಗ್ ಮಾಡ್ಬೇಕು ಏನು ಅಂತ ಸ್ವಲ್ಪ ಕೇಳೋದಿತ್ ನನಗ. ತಿಳಿಸ್ಕೊಟ್ರ ಸರಿ ಆಕಿತ್ ಎಲ್ಲಾರ್ಗಿನು. ಹಾ ಮೇಡಮ್, ನಾಳೆ ರಾತ್ರಿ ಇವತ್ ಹಾ 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 ನಾಳೆ ಇದೆ ಮೇಡಮ್. ನಾಳೆ ರಾತ್ರಿ 9:42ಕ್ಕೆ ಶುರು ಆಗತ್ತೆ ಮೇಡಮ್ ಗ್ರಹಣ ಕಾಲ. ನಾಳೆ ರಾತ್ರಿ, ಭಾನುವಾರ ರಾತ್ರಿ. ಅಚ್ಚಾ ಅಚ್ಚಾ. ಗ್ರಹಣ ಕಾಲ 9:42ಕ್ಕೆ ಶುರುವಾಗಿ ಮಧ್ಯಕಾಲ 11:42ಕ್ಕಿದೆ. ಮೋಕ್ಷ ಕಾಲ 1:27ಕ್ಕಿದೆ ಮೇಡಮ್. ಅಂದ್ರೆ ಸೋಮವಾರ 8ನೇ ತಾರೀಕು ಬೆಳಗ್ಗೆ ಬರುತ್ತೆ. ಬೆಳಗಿನ ಜಾವ 1:27ಕ್ಕೆ ಮುಗಿಯುತ್ತೆ ಮೇಡಮ್. ನಸುಕ್ನ್ಯಾಗ. ಹಾ ಹೌದು ಮೇಡಮ್. ರಾತ್ರಿ 11 ಗಂಟೆಯಿಂದ 12:23ರವರೆಗೂನು ಸಂಪೂರ್ಣ ಗ್ರಹಣ ಇರುತ್ತಂತೆ ಮೇಡಮ್. ಅದೇ ಖಗ್ರಾಸದ್ರಿ ಈ ಸಲ. ಹೌದು ಮೇಡಮ್, ಖಗ್ರಾಸ ಗ್ರಹಣ ಇದೆ. ರಾಹುಗ್ರಸ್ತ ಚಂದ್ರಗ್ರಹಣ. ಓಕೆ ಮೇಡಮ್. ಅದೇ ಸಣ್ಯಗೌಡ್ರನು ಇದು ಮೆಸೇಜ್ ಹಾಕಿದ್ರು, ಧ್ಯಾನ ಮಾಡಿ ಅಷ್ಟೇ. ನಾನು ಪ್ರತಿ ಗ್ರಹಣದಲ್ಲಿನೂ ಧ್ಯಾನ ಕೂಡ್ತೀನ್ರಿ ಮೇಡಮ್. ಅದಕ್ಕ ನನಗ ನನ್ ತಲಿ ಇವತ್ತನ ಆದಂತ ಹಿಂಗ ನಾ ಕಲ್ಪನಾ ಮಾಡಿದ್ದೆ. ಚಲೋ ಆಯ್ತು ಮೇಡಮ್ ನೀವ್ ಹೇಳಿದ್ದು. ಸಂಡೇ ಅಂತ ಹೇಳಿ ನಮ್ ಸಣ್ಣೇಗೌಡ್ರು ಪ್ರತಿಯೊಂದು ಹೇಳ್ಕೊಡ್ತಾರೆ ಮಾಸ್ಟರ್ಸ್. ಅದನ್ನ ಅವ್ರು ಹೇಳ್ಕೊಟ್ಟಿದ್ದನ್ನ ನೀವು ಪಾಲಿಸ್ತಾ ಇದ್ರೆ ಒಂದಲ್ಲ ಒಂದು ದಿನ
ಒಳ್ಳೆ ಮಾಸ್ಟರ್ಸ್ ಆಗಿ ನಾವು ಆಚೆ ಬರ್ತೀವಿ ಅನ್ನೋದಕ್ಕೆ ನಾವೆಲ್ಲರೂ ಗ್ಯಾರಂಟಿ. ಕಾರಣಕರ್ತರು ಮಾಸ್ಟರ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ ಮೇಡಮ್. ಸುಭದ್ರಮ್ಮ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ಇವತ್ತಿನ ಧ್ಯಾನ ಚೆನ್ನಾಗಾಯ್ತು. ನನಗೆ ಮೈಯಲ್ಲೆಲ್ಲ ಸ್ವಲ್ಪ ಪೇನ್ಸ್ ಇತ್ತು, ಅದರಲ್ಲಿ ರಿಲೀಸ್ ಆದಂಗೆ ಒಂಥರ ಜೋಮ್ ಹಿಡ್ದಂಗ ಆಗಿ ರಿಲೀಸ್ ಆಯ್ತು, ಹಗುರ ಆಯ್ತು ಬಾಡಿ. ನೀವು ಚೆನ್ನಾಗಿ ನಡೆಸ್ಕೊಟ್ರಿ, ತುಂಬಾ ಧನ್ಯವಾದಗಳು. ಮತ್ತೆ ಇವತ್ತು ಶನಿವಾರ ಅಲ್ಲ, ಒಂದು ಇದು ಹೇಳ ದಕ್ಷಿಣಾಮೂರ್ತಿ ಸ್ತೋತ್ರ ಒಂದ್ 3 ಶ್ಲೋಕ ಹೇಳಿದ್ದೆ ಫಸ್ಟ್, ಅದನ್ನ ಕಂಟಿನ್ಯೂ ಮಾಡಿ. ಹೇಳಿ ಹೇಳಿ. ಫಸ್ಟ್ ಹೇಳ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ಕೊತೀನಿ. ವಿಶ್ವಂ ದರ್ಪಣ ದೃಶ್ಯಮಾನ ನಗರೀ ತುಲ್ಯಂ ನಿಜಾಂತರ್ಗತಂ ಪಶ್ಯನ್ನಾತ್ಮನ ಮಾಯಯಾ ಬಹಿರಿವೋದ್ಭೂತಂ ಯಥಾ ನಿದ್ರಯಾ ನಾನಾಚಿದ್ರಘಟೋದರ ಸ್ಥಿತ ಮಹಾದೀಪ ಪ್ರಭಾಭಾಸ್ವರಂ ಜ್ಞಾನಂ ಯಸ್ಯ ತು ಚಕ್ಷುರಾದಿಕರಣದ್ವಾರಾ ಬಹಿಃ ಸ್ಪಂದತೆ ಇತಿ ತಮೇವ ತಸ್ಮೈ ಶ್ರೀ ಗುರು ಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ ದೇಹಂ ಪ್ರಾಣಮಪೀಂದ್ರಿಯಾಣ್ಯಪಿ ಚಲಾಂ ಬುದ್ಧಿಂ ಚ ಶೂನ್ಯಂ ವಿದುಃ ಸ್ತ್ರೀ ಬಾಲಾಂಧ ಜಡೋಪಮಸ್ತ್ವಹಮಿತಿ ಭ್ರಾಂತ ಭೃಶಂ ವಾದಿನಃ ಮಾಯಾಶಕ್ತಿ ವಿಲಾಸ ಕಲ್ಪಿತ ಮಹಾವ್ಯಾಮೋಹ ಸಂಹಾರಿಣೇ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ ರಾಹುಗ್ರಸ್ತ ದಿವಾಕರೇಂದು ಸದೃಶೋ ಮಾಯಾ ಸಮಾಚ್ಛಾದನಾತ್ ಸನ್ಮಾತ್ರಾಃ ಕರಣೋಪಸಂಹರಣತೋ ಯೋ ಭೂತಃ ಸುಷುಪ್ತಃ ಪುಮಾನ್ ಪ್ರಾಗಸ್ವಾಮಿತಿ ಪ್ರಬೋಧ ಸಮಯೇ ಯಃ ಪ್ರಜ್ಞಾಭಿಜ್ಞಾಯತೆ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ ಬಾಲ್ಯಾದಿಷ್ವಪಿ ಜಾಗ್ರದಾದಿಷು ತಥಾ ಸರ್ವವಸ್ಥಾಸ್ವಪಿ ವ್ಯಾವೃತ್ತಾಸ್ವನುವರ್ತಮಾನಮಹಮಿತ್ಯಂತಃಸ್ಫುರಂತಂ ಸದಾ ಸ್ವಾತ್ಮಾನಾಂ ಪ್ರಕಟೀಕರೋತಿ ಭಜತಾಂ ಯೋ ಮುದ್ರಯಾ ಭದ್ರಯಾ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಇನ್ 3 ಶ್ಲೋಕ ಇರುತ್ತೆ ಮೇಡಮ್, ಇನ್ ನೆಕ್ಸ್ಟ್ ವೀಕ್ ಹೇಳ, ಎಲ್ರಿಗೂ ಚಾನ್ಸ್ ಸಿಗ್ಲಿ. ಅದೇ. ಓಕೆ ಮೇಡಮ್. ಧನ್ಯವಾದಗಳು ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಚೆನ್ನಾಗಿ ನಡೆಸ್ಕೊಟ್ರಿ ಕ್ಲಾಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹಾಗೆ ಈಗ ನೆಕ್ಸ್ಟ್ ಹೊಸಬ್ರು ಬರ್ಬೇಕಾಗತ್ತೆ. ಭಾರತಿ ಮೇಡಮ್ ನೀವು ಮಾತಾಡ್ಬೇಕು. ನಿಮ್ಗೆ ಏನ್ ಬರುತ್ತೋ ಅದನ್ನೇ ಹೇಳಿ. ಇವಾಗ ಮಂಜುಳಾ ಮೇಡಮ್ ಹೇಳ್ತಾರಲ್ಲ ಅದನ್ನ ನೋಡಿ ನೀವು ಕಲೀರಿ ಮೇಡಮ್. ಬನ್ನಿ ಮೇಡಮ್. ನೆಕ್ಸ್ಟ್ ಸರಸ್ವತಿ ಮೇಡಮ್ ಆಡ್ತಾರೆ, ಅವರು ಹೊಸಬ್ರೆ. ಇದು ನೀವು ಎಲ್ಲಾರ್ಗಿನ್ನ ಹೊಸಬ್ರಾಗಿರೋದಕ್ಕೆ ಕೇಳ್ತಾ ಇದ್ದೀನಿ. ನೆಕ್ಸ್ಟ್ ನೀವು ಮಾತಾಡಿ ಮೇಡಮ್. ಓಕೆ ಮಂಜುಳಾ ಮೇಡಮ್ ಹೇಳಿ. ಮೇಡಮ್ ಏನಿಲ್ಲ, ಸಣ್ಗೌಡ್ರು ಸರ್ ಎಲ್ಲ ಹೊಸಬ್ರು ಮಾತಾಡ್ರಿ ಅಂತಂದ್ರು. ನೀವು ಚೆನ್ನಾಗಿ ನಡೆಸ್ಕೊಟ್ರಿ ಮೇಡಮ್ ಅಂತ ಹೇಳೋಣ ಅಂತ ಹೇಳ್ಬಿಟ್ಟು ಅನಿಸಿಕೆ ಹೇಳಕ್ಕೆ ನಾನು ಹ್ಯಾಂಡ್ ರೈಸ್ ಮಾಡಿದೆ. ಅದಕ್ಕೆ ಸರ್ ಹಂಗಂದ್ರಲ್ಲ, ಹೋಗ್ಲಿ ಬಿಡ್ರಿ ನಮಗ್ ಲಾಸ್ಟಿಗೆ ಕೊಡ್ರಿ ಚಾನ್ಸ್ ಅಂತ ಹೇಳ್ಬಿಟ್ಟು ಅಂತಿದ್ದೆ, ನೀವು ಕೊಟ್ಟೆ ಬಿಟ್ರಿ. ಹಂಗಾಗಿ ಇಲ್ಲ ಹಾಗಲ್ಲ, ಸಣ್ಣೇಗೌಡ್ರು ಹೇಳಿದ್ದು ಹೊಸಬ್ರನ್ನ ನಾವು ಮಾತಾಡ್ಸ್ಲಿ ಅಂತ ಹೇಳೋ ಒಂದ್ ಉದ್ದೇಶಕ್ಕಷ್ಟೇ. ಹಾಗೇನ್ ಅವ್ರು ಇದಾಗಿಲ್ಲ, ತಪ್ಪಾಗಿ ಯಾರು ಭಾವಿಸ್ಬೇಡಿ.
ಇಲ್ಲ ಮೇಡಮ್, ನಾವು ಏನು ಬೇಜಾರ್ ಮಾಡ್ಕೊಳಲ್ಲ. ಅವರೇ ಮಾತಾಡ್ಲಿ ಅಂತಲೇ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸೇ ಕೊಡ್ತೀವಿ. ಅವ್ರಿಗೆ ಹಂಗಾಗಿ ಒಂದ್ ಸ್ವಲ್ಪ ಸಂಕೋಚ ಇದೆ ಭಾರತಿ ಮೇಡಮ್ ಅವ್ರಿಗೆ. ಅವರು ಮಾತಾಡ್ತಾರೆ. ಅವ್ರು ಆಗ್ಲೇ ಕೇಳಿದಿಕ್ಕೆ ಅವ್ರ ಹೇಳಿದ್ರಲ್ಲ, ನಾನು ಸ್ವಲ್ಪ ಇನ್ನೊಂದೆರಡು ಎಲ್ಲ ದಿನ ಆತ್ಮ ನಂಗೆ ಟೈಮ್ ಕೊಡಿ ಬಂಧುಗಳಿಗೂ ಅಂತ ಹೇಳಿದ್ದಾರೆ. ಶರಣಾರ್ಥಿಗಳು. ಮೇಡಮ್, ಹಾ, ಇವತ್ತು ಭಾರತಿ ಮೇಡಮ್ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು. ವೆಂಕಟರಮಣ ಸರ್ ಇಲ್ಲ ಅಂತಂತಂದ್ರು. ಅವ್ರ ಅವ್ರಿಲ್ಲ ಅಂದ್ರೂ ಮೇಡಮ್ ಅದ್ರದ್ದು ಇನ್ಚಾರ್ಜ್ ತಗೊಂಡು ತುಂಬಾ ಚೆನ್ನಾಗಿ ನಡೆಸ್ಕೊಟ್ರಿ ಮೇಡಮ್. ಧ್ಯಾನನೂ ಚೆನ್ನಾಗಾಯ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮ್ಮಿಂದ ಒಂದ್ ಪದ ಹಾಗೆ ಬಿಸಾಡಿ ಮೇಡಮ್, ಕೇಳಿಸ್ಕೊತೀವಿ. ಮೇಡಮ್, ಇನ್ನ ಮೇಡಮ್ ಆಡ್ತೀನಿ. ಇವ್ರಿಗೆ ಹೊಸೊಬ್ರಿಗೆ ಮಾತಾಡಿಸ್ತೀರಿ ಮೇಡಮ್. ನಾನು ತಗೊಂಬರ್ತೀನಿ ಡೈರಿ. ಓಕೆ ಮೇಡಮ್. ವೇದಾವತಿ ಮ್ಯಾಮ್. ಭಾರತಿ ಮೇಡಮ್ ನಮಸ್ಕಾರ. ನಮಸ್ತೆ ಮ್ಯಾಮ್. ಈಗ ಈ ಹುಣ್ಣಿಮೆ ದಿವಸ ಕಾಸ್ಮಿಕ್ ಎನರ್ಜಿ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ ಅಲ್ವಾ? ಹಾಗೆ ಗ್ರಹಣನೂ ಇರುತ್ತಲ್ಲ, ಅವಾಗ ಹೇಗೆ? ಅವಾಗನೇ ನಮ್ಗೆ ಧ್ಯಾನ ಮಾಡಿದ್ರೆ ಬೇಗ ಫಲಿತ ಸಿಗತ್ತೆ ಮೇಡಮ್. ಧ್ಯಾನ ಮಾಡೋದಕ್ಕೆ ಒಳ್ಳೆ ದಿನ ಅದು. ಗ್ರಹಣ ದಿವಸನಾ? ಹೌದು ಮೇಡಮ್. ಅದೇ ಕೇಳ್ಬೇಕು ಅಂತ. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಇವತ್ ಯಾವ್ದು ಒಂದು ಪದ ಹೇಳಲ್ವಾ ಮೇಡಮ್? ಹಾ ಮೇಡಮ್. ಅದೇ ಹೊಸಬ್ರಿಗೆ ಚಾನ್ಸ್ ಕೊಡಿ ಮತ್ತೆ. ಸರಿ ಮೇಡಮ್. ಪ್ರಿಯಾಂಕಾ ಮ್ಯಾಮ್. ಓಕೆ. ನಮಸ್ತೆ ಮೇಡಮ್, ಭಾರತಿ ಮೇಡಮ್. ನಮಸ್ತೆ ಮ್ಯಾಮ್. ನಾನ್ ಕಮಲಾ. ಓಕೆ, ಹೇಳಿಮ್ಮ. ನಾನು ಧ್ಯಾನದ ಬಗ್ಗೆ ಒಂದ್ ಸಾಂಗ್ ಬರ್ಕೊಂಡಿದೀನಿ, ಅದನ್ನ ಹೇಳ್ತೀನಿ ಮೇಡಮ್. ಹೇಳಿ ಮೇಡಮ್, ಹೇಳಿ. ನೀವು ವಿಡಿಯೋ ಆನ್ ಮಾಡ್ಕೊಂಡ್ರೆ ನಾವು ಹೊಸಬ್ರಲ್ವಾ, ನೀವು ನೋಡ್ಬೋದು. ನಾವು ನೋಡಿದೀವಿ. ನಮ್ಮನೇಲಿ ನಮ್ ಪಾಪು ಇದಾರೆ, ನಮ್ ಮಗಳು ಪಾಪು. ಹಂಗಾಗಿ ತುಂಬಾ ಡಿಸ್ಟರ್ಬ್ ಮಾಡ್ತಿರ್ತಾರೆ, ಅದಕ್ಕೆ ಇದ್ ಮಾಡ್ಕೊತೀನಿ. ತೊಂದ್ರೆ ಇಲ್ಲ, ನೋಡಿ. ಧ್ಯಾನವಿದೆ ಜಗದಿ ನಗುತ್ತಾ ನಲಿದು ನಾವೆಲ್ಲ ಧ್ಯಾನ ಮಾಡುವ, ನೀವು ಎಲ್ಲ ಬನ್ನಿರಿ. ಧ್ಯಾನವಿದೆ ಜಗದಿ ನಗುತ್ತಾ ನಲಿದು ನಾವೆಲ್ಲ ಧ್ಯಾನ ಮಾಡುವ, ನೀವು ಎಲ್ಲ ಬನ್ನಿರಿ. ಕನಸಲ್ಲಿ ಕಂಡೆ ಪತ್ರಿಜಿಯನ್ನು, ಕನಸಲ್ಲಿ ಕಂಡೆ ಪತ್ರಿಜಿಯನ್ನು, ಗುರುವನ್ನು ಕಂಡು ಹರುಷಗೊಂಡು ನನ್ನೇ ಮರೆತೆನು, ನಾನು ಜಗವನ್ನೇ ಮರೆತೆನು. ಧ್ಯಾನವಿದೆ ಜಗದಿ ನಗುತ್ತಾ ನಲಿದು ನಾವೆಲ್ಲ ಧ್ಯಾನ ಮಾಡುವ, ನೀವು ಎಲ್ಲ ಬನ್ನಿರಿ. ಮರವನ್ನು ಕಡಿದು ಭೂಮಿ ಪ್ರಾಣಿಗಳ ಕೊಂದು ಅಪಹಾಸ್ಯಗೈದು, ಪ್ರಾಣಿಗಳ ಕೊಂದು ಅಪಹಾಸ್ಯಗೈದು, ರಕ್ತದೋ ಕುಳಿಯಾಡಿ ಹಿಂಸೆ ಮಾಡಿ ಕರ್ಮ ಮಾಡದೆ ನಾವು ಪಾಪ ಒಂದದೆ, ನಾವು ಧ್ಯಾನ ಮಾಡುವ. ಧ್ಯಾನವಿದೆ ಜಗದಿ ನಗುತ್ತಾ ನಲಿದು ನಾವೆಲ್ಲ ಧ್ಯಾನ ಮಾಡುವ, ನೀವು ಎಲ್ಲ ಬನ್ನಿರಿ. ಮರವನ್ನು ಕಡಿದು ಭೂಮಿ ಬರಡು ಮಾಡದೆ, ಮರವನ್ನು ಕಡಿದು ಭೂಮಿ ಬರಡು ಮಾಡದೆ, ಹಸಿರು ಬೆಳೆಸಿ ಕಾಡು ಉಳಿಸಿ
ಉಸಿರನ್ನೇ ನೋಡುತ್ತಾ ನಾವು ಧ್ಯಾನ ಮಾಡುವ. ಧ್ಯಾನವಿದೆ ಜಗದಿ ನಗುತ್ತಾ ನಲಿದು ನಾವೆಲ್ಲ ಧ್ಯಾನ ಮಾಡುವ. ನೀವು ಎಲ್ಲ ಬನ್ನಿರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕಾಗಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮ್ಗೆ ಒಳ್ಳೆ ಮೇಡಮ್ ಲೈಫ್ ಇದೆ. ಹೀಗೆ ತುಂಬಾ ಚೆನ್ನಾಗಿ ಹಾಡಿದ್ರಿ ಪ್ರತಿಯೊಂದು ಮೇಡಮ್, ತುಂಬಾ ಚೆನ್ನಾಗಿ ಹಾಡಿದ್ರಿ. ಇದೇ ತರ ಎಷ್ಟು ಚೆನ್ನಾಗಿ ಪದ ಜೋಡಣೆ ಮಾಡಿದೀರಾ ಅಂದ್ರೆ ಅದು ಪಿಕ್ಚರ್ ಸಾಂಗ್ಗೆ ನೀವು ಒಳ್ಳೆ ಇದನ್ನ ಕೊಟ್ಟು ಮಾಡಿದೀರಾ. ಹೀಗೆ ಹೊಸ ಹೊಸ ಮಾಸ್ಟರ್ಸ್ ನಿಮ್ಮಲ್ಲಿರೋ ಕಲೆನ ಆಚೆ ತನ್ನಿ ಅಂತ ಕೇಳ್ತೀವಿ ಅಷ್ಟೇ ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಪ್ರಿಯಾಂಕಾ ಮ್ಯಾಮ್. ಮಾತಾಜಿ ನಮಸ್ತೆ. ತುಂಬಾ ನಮಸ್ತೆ ಚೆನ್ನಾಗಿತ್ತು ಧ್ಯಾನ, ತುಂಬಾ ಚೆನ್ನಾಗಿ ಮಾಡ್ಸಿದ್ರಿ. ಸಾರಿ ಮಾತಾಜಿ, ಫಸ್ಟ್ ರೈಸ್ ಹ್ಯಾಂಡ್ ಆಗ್ಬಿಟ್ಟಿತ್ತು ಓಪನ್ ಮಾಡಿದಾಗ್ಲೆ. ನಾನ್ ಬೇರೆಯವ್ರನ್ನ ಕೇಳ್ತೀನಿ ಅಂತ ಹ್ಯಾಂಡ್ ಇಳಿಸ್ದೆ, ಅಷ್ಟ್ರಲ್ಲಿ ಇನ್ನೊಬ್ರು ತೋರ್ಸಿದ್ರಲ್ಲ, ಸೊ ಸುಮ್ನೆ ಅದೇ. ಸಾರಿ. ತುಂಬಾ ಚೆನ್ನಾಗಿತ್ತು ಕ್ಲಾಸ್ ಅಂತೂ, ತುಂಬಾ ಚೆನ್ನಾಗಾಯ್ತು ಮಾತಾಜಿ. ಓಕೆಪಾ, ನೀವು ನೆಕ್ಸ್ಟ್ ಸ್ವಾಧ್ಯಾಯ ಒಂದು ಕೊಡೋದಕ್ಕೆ ರೆಡಿ ಆಗಿ ಪ್ರಿಯಾಂಕಾ. ಟಾಪಿಕ್ ಯಾವ್ದಾದ್ರು ಆಗಿರ್ಬೋದಾ ಮಾತಾಜಿ? ಆಮ ನೆಕ್ಸ್ಟ್ ಮಂತ್ ಅಲ್ಲಿ ನಾನ್ ನಿಮ್ಮ ನಂಬರ್ನ ನಾನು ಗೀತಮ್ಮಂಗ್ ಕಳಿಸ್ತೀನಿ, ಅವ್ರು ಕೇಳ್ತಾರೆ. ಸರಿ ಮಾತಾಜಿ. ಹಾ, ವಿಡಿಯೋ ಆನ್ ಮಾಡ್ಕೊಳ್ಳಿ. ಏಕೆ ನೆಟ್ವರ್ಕ್ ಇಶ್ಯೂ ಇದೆಯಮ್ಮ? ಒಂದ್ ನಿಮಿಷ ಮಾತಾಜಿ. ಹಾ ಹಾ, ಸರಿ ಹೇಳಪ್ಪ. ಮಾತಾಜಿ, ಒಂದು ಪುಟ್ಟದಾಗ ಹಾಡು ಹೇಳ್ತೀನಿ ಮಾತಾಜಿ. ಹಾ, ಹೇಳಪ್ಪ. ಶ್ರೀನಿವಾಸ ಸ್ವಾಮಿ ಗೀತೆ. ಹಾ. ಬಾರಯ್ಯ ಶ್ರೀನಿವಾಸ ದರ್ಶನ ನೀಡಯ್ಯ ಶ್ರೀನಿವಾಸ, ಶ್ರೀಲೋಲ ಶ್ರೀನಿವಾಸ ಶ್ರೀಪತಿ ಶೇಷಸಾಯ ಶ್ರೀನಿವಾಸ, ಬ್ರಹ್ಮವಂದ್ಯ ಶ್ರೀನಿವಾಸ ಪರಬ್ರಹ್ಮವ ನೀನೆ ಶ್ರೀನಿವಾಸ, ಪಾವನಾಂಗ ಶ್ರೀನಿವಾಸ ನೀ ಪಾಪಹರಣ ಶ್ರೀನಿವಾಸ, ಬಾರಯ್ಯ ಶ್ರೀನಿವಾಸ ದರ್ಶನ ನೀಡಯ್ಯ ಶ್ರೀನಿವಾಸ, ಶ್ರೀಲೋಲ ಶ್ರೀನಿವಾಸ ಶ್ರೀಪತಿ ಶೇಷಸಾಯ ಶ್ರೀನಿವಾಸ, ಗರುಡ ಗಮನ ಶ್ರೀನಿವಾಸ ನೀ ಗಂಗಾಜನಕ ಶ್ರೀನಿವಾಸ, ಗನ್ನ ಮಹಿಮ ಶ್ರೀನಿವಾಸ ಎನ್ನ ಗರ್ಭ ಬಿಡಿಸು ಶ್ರೀನಿವಾಸ, ದೋಷಹಾರಿ ಶ್ರೀನಿವಾಸ ದಾಶಾವತಾರಿ ಶ್ರೀನಿವಾಸ, ಈಶಾನಿನೇ ಶ್ರೀನಿವಾಸ ಎನ್ನ ಕ್ಲೇಶ ಹರಿಸೋ ಶ್ರೀನಿವಾಸ, ಪಾರಯ್ಯ ಶ್ರೀನಿವಾಸ ದರ್ಶನ ನೀಡಯ್ಯ ಶ್ರೀನಿವಾಸ, ಶ್ರೀಲೋಲ ಶ್ರೀನಿವಾಸ ಶ್ರೀಪತಿ ಶೇಷಸಾಯ ಶ್ರೀನಿವಾಸ, ವಜ್ರಮುಕುಟ ಶ್ರೀನಿವಾಸ ನೀ ವರಗಿರಿಯ ಶ್ರೀನಿವಾಸ, ದಾಸನಾನು ಶ್ರೀನಿವಾಸ ಎನ್ನಲ್ಲಿ ವಾಸ ಮಾಡೋ ಶ್ರೀನಿವಾಸ, ಗೋಳು ಬಿಡಿಸೋ ಶ್ರೀನಿವಾಸ ಎನ್ನ ಬಾಳ ಉಳಿಸೋ ಶ್ರೀನಿವಾಸ, ಬಾರಯ್ಯ ಶ್ರೀನಿವಾಸ ದರ್ಶನ ನೀಡಯ್ಯ ಶ್ರೀನಿವಾಸ, ಶ್ರೀಲೋಲ ಶ್ರೀನಿವಾಸ ಶ್ರೀಪತಿ ಶೇಷಸಾಯ ಶ್ರೀನಿವಾಸ, ಮಾರಜನಕ ಶ್ರೀನಿವಾಸ ಮನ ಶುದ್ಧಿ ಮಾಡು ಬಾ ಶ್ರೀನಿವಾಸ, ಮನ್ನಿಸಯ್ಯ ಶ್ರೀನಿವಾಸ ಮನ ನಿಲ್ಲಿಸಯ್ಯ ಶ್ರೀನಿವಾಸ, ಬಾರಯ್ಯ ಶ್ರೀನಿವಾಸ ದರ್ಶನ ನೀಡಯ್ಯ ಶ್ರೀನಿವಾಸ, ಶ್ರೀಲೋಲ ಶ್ರೀನಿವಾಸ ಶ್ರೀಪತಿ ಶೇಷಸಾಯ ಶ್ರೀನಿವಾಸ, ಮುದ್ದಿಸಯ್ಯ ಶ್ರೀನಿವಾಸ ನನ್ನ
ಮುತ್ತಿಸಯ್ಯ ಶ್ರೀನಿವಾಸ ಜಲಜನಾಭ ಶ್ರೀನಿವಾಸ ನೀ ಜಗದ ಮೂಲ ಶ್ರೀನಿವಾಸ ಜಯ ಜಯ ಶ್ರೀನಿವಾಸ ಜಯ ರಾಮ ವಿಠಲಯ್ಯ ಶ್ರೀನಿವಾಸ ಬಾರಯ್ಯ ಶ್ರೀನಿವಾಸ ದರ್ಶನ ನೀಡಯ್ಯ ಶ್ರೀನಿವಾಸ ಶ್ರೀಲೋಲ ಶ್ರೀನಿವಾಸ ಶ್ರೀಪತಿ ಶೇಷಸಾಯ ಶ್ರೀನಿವಾಸ ಶ್ರೀಪತಿ ಶೇಷಸಾಯ ಶ್ರೀನಿವಾಸ. ಮಾತಾಜಿ ಧನ್ಯವಾದಗಳು ಅವಕಾಶಕ್ಕಾಗಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಹೀಗೆ ನೀವು ಪ್ರತಿ ವಾರನೂ ಬಂದು ಒಂದೊಂದು ಹಾಡು ಹೇಳ್ತಾ ಹೋಗಿ. ನಂಗೆ ಧ್ಯಾನನೂ ಚೆನ್ನಾಗ್ ಮಾಡ್ತಾ ಇದ್ದೀರಾ ಪ್ರಿಯಾಂಕಾ. ಮಾಡಮ್ಮ, ಹಾಗೆ ಮಾಡಮ್ಮ. ಥ್ಯಾಂಕ್ ಯು ಮಾ, ಮೇಡಮ್ ಥ್ಯಾಂಕ್ ಯು. ಮೇಡಮ್ ನಾನೊಂದು ಪ್ರಿಯಾಂಕಾ ಮೇಡಮ್ ಒಂದು ಟಿಪ್ ಹೇಳ್ತೀನಿ ಮೇಡಮ್. ಈ ಸಾಂಗ್ ಅಲ್ಲಿ ಶ್ರೀನಿವಾಸ ಅನ್ನೋದು ಎಷ್ಟು ಬಂದಿದೆ ಅಂದ್ರೆ ಅಷ್ಟು ಇದೆ. ನಾವೀಗ ನಾಮಾವಳಿ ಮಾಡ್ತೀವಲ್ಲ ಹಾಗೆ ಅಷ್ಟು ಇದೆ. ಅವ್ರು ಹಾಡುವಾಗ ಸ್ವಲ್ಪ ಸ್ಟ್ರೆಂತ್ ಹಾಕಿ ಹಾಡಿದ್ರೆ ತುಂಬಾ ಖುಷಿ ಆಗುತ್ತೆ ಮೇಡಮ್. ಅವರು ಸ್ವಲ್ಪ ಇದು ಏನು ನೊಂದುಕೊಂಡು ಹಾಡ್ತಾರೆ ನೋಡಿ, ಹಾಗಿದೆ. ನೀವು ನೊಂದ್ಕೊಂಡು ಹಾಡ್ಬಿಡಿ, ಜೋಶಲ್ಲಿ ಖುಷಿಯಿಂದ ಹಾಡಿ, ನಿಮ್ಗೂ ಸ್ಟ್ರೆಂತ್ ಬರುತ್ತೆ, ದೇವ್ರಿಗೂ ಖುಷಿ ಆಗುತ್ತೆ ನೀವು ಹಾಡುವಾಗ ಮೇಡಮ್. ಥ್ಯಾಂಕ್ ಯು ಮೇಡಮ್. ಹಾಡೆಲ್ಲ ಆಡ್ತಿರ್ಲಿಲ್ಲ. ನಾವು ಯೋಗ ಕ್ಲಾಸಲ್ಲಿ ಭಜನೆ ಮಾಡ್ತೀವಿ, ಕಲಿತೀವಿ. ಸಾಂಗ್ ಒಬ್ರು ಹೇಳ್ಕೊಡ್ತಾರಮ್ಮ, ಇನ್ನೊಬ್ರು ಮಾತಾಜಿ ಹೇಳ್ಕೊಡ್ತಾರೆ. ಅಲ್ಲಿ ಕಳ್ತಾಡ್ತಿದೀನಿ. ಈಗ ಸ್ಟೇಜ್ ಇಲ್ಲೇ ಫಸ್ಟ್ ಆಡ್ತಿರೋದು, ನಾನು ಹೊರಗೆಲ್ಲೂ ಆಡಿಲ್ಲ. ಅದಕ್ಕೆ ಹೆಂಗ್ ಆಡ್ಬೇಕು ಗೊತ್ತಿಲ್ಲ. ಮೊದ್ಲು ಅಲ್ವಾ, ಹೋಗ್ತಾ ಹೋಗ್ತಾ ಸರಿ ಮಾಡ್ಕೊತೀನಿ ಮಾತಾಜಿ. ನಿಮ್ ಸಲಹೆಯನ್ನು ಸ್ವೀಕರಿಸ್ತೀನಿ. ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರಿಯಾಂಕಾ. ಹೀಗೆ ನೀವೆಲ್ಲರ ಹತ್ರ ಬೆರೀತಾ ಇದ್ರೆ ನಿಮ್ಮ ನೋವುಗಳು ಹಾಗೇ ಕಮ್ಮಿ ಆಗ್ತಾ ಹೋಗುತ್ತೆ ಪ್ರಿಯಾಂಕಾ. ಎನಿ ಟೈಮ್ ಬರ್ತಾ ಇರಿ, ಬಂದು ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಮಾತಾಡ್ತಾ ಇರಿ, ಆರೋಗ್ಯವಾಗಿರ್ತೀರಾ. ಥ್ಯಾಂಕ್ ಯು ಪ್ರಿಯಾಂಕಾ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು ಮಾ. ಧನ್ಯವಾದ. ಮಂಜುಳಮ್ಮ ಹಾಡಪ್ಪ. ಮಂಜುಳಾ ಮೇಡಮ್ ಹಾಡಿ. ಮೇಡಮ್ ಇದು ಮೂಲಾಧಾರ ಚಕ್ರದ ಬಗ್ಗೆ ವೆಂಕಟರಾಮ್ ಸರ್ ಹೇಳ್ತಾ ಇರ್ತಾರೆ. ಅದ ಕೆಲವರು ಇದು ದೇವ್ರಿಗೆ ಹೋಲಿಸ್ತಾರೆ. ಅಂದ್ರೆ ಇರೋದು ವಿಷಯ ಅಂದ್ರೆ ಮೂಲಾಧಾರದಲ್ಲಿ ವಾಸಸ್ಥಾನ ಗಣಪತಿ ಅಂತ ಹೇಳ್ತಾರಲ್ಲ ಮೇಡಮ್. ಅದಕ್ಕೆ ಅದೊಂದು ಸಣ್ಣದೊಂದು ತಗೊಂಡು ಅದರಲ್ಲಿ ಒಂದು ಹಾಡಿದೆ, ಅದನ್ನ ಹಾಡ್ತೀನಿ ಮೇಡಮ್. ಗಣನಾಯಕ ಗಣನಾಯಕ ವಿಘ್ನವ ಕಳೆಯೋ ವಿನಾಯಕ. ಗಣನಾಯಕ ಗಣನಾಯಕ ವಿಘ್ನವ ಕಳೆಯೋ ವಿನಾಯಕ. ಕರುಣಿಸು ಬಾರೋ ಗಜಮುಖ ಶತಕೋಟಿ ವರೆಗಳ ದಾಯಕ. ಗಣನಾಯಕ ಗಣನಾಯಕ ವಿಘ್ನವ ಕಳೆಯೋ ವಿನಾಯಕ. ಲಂಬೋದರನೆ ಅಂಬಾಸುತನೆ ವಕ್ರತುಂಡನೆ ವರದನೆ ಕೋಟಿ ಸೂರ್ಯ ಪ್ರಕಟೇಜನೆ ಕರುಣೆಯ ಮಳೆಯ ಸುರಿವವನೇ. ಗಣನಾಯಕ ಗಣನಾಯಕ ವಿಘ್ನವ ಕಳೆಯೋ ವಿನಾಯಕ. ಗಣನಾಯಕ ಗಣನಾಯಕ ವಿಘ್ನವ ಕಳೆಯೋ ವಿನಾಯಕ. ಮೂಲಾಧಾರ ಕ್ಷೇತ್ರದಿಹನೆ ಮಂಗಳ ಮೂರ್ತಿ ಗಣಪನೆ. ಮೂಲಾಧಾರ ಕ್ಷೇತ್ರದಿಹನೆ ಮಂಗಳ ಮೂರ್ತಿ ಗಣಪನೆ. ಓಂಕಾರ ಗಣನಾಥ ಸ್ವರೂಪನೆ ಕಾಯೋ ನಮ್ಮನು ಗಣೇಶನೇ. ಗಣನಾಯಕ ಗಣನಾಯಕ ವಿಘ್ನವ ಕಳೆಯೋ ವಿನಾಯಕ. ಗಣನಾಯಕ ಗಣನಾಯಕ ವಿಘ್ನವ ಕಳೆಯೋ ವಿನಾಯಕ. ಕರುಣಿಸು ಬಾರೋ ಗಜಮುಖ ಶತಕೋಟಿ ವರೆಗಳ
ಗಣನಾಯಕ ಗಣನಾಯಕ ವಿಘ್ನವ ಕಳೆಯೋ ವಿನಾಯಕ ವಿಘ್ನವ ಕಳೆಯೋ ವಿನಾಯಕ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಾ. ಹೀಗೆ ಪ್ರತಿ ಸತಿನೂ ನೀವು ಹಿಂಗೆ ಹೊಸದಾಗಿ ಹಾಡಿ ಭಯ ಬಿಡಿ. ಇಲ್ಲಿರೋರೆಲ್ಲ ನಿಮ್ಮವರೇನೆ. ಓಕೆ, ಬೆಳಗ್ಗೆ ಹೊತ್ತು ಹಾಡಿ, ಬೆಳಗ್ಗೆ ಹೊತ್ತು ಗುರುಜಿ ಮುಂದೆನೂ ಹೀಗೆ ಹಾಡಿದ್ರೆ ಅವ್ರಿಗೂ ಖುಷಿ ಆಗತ್ತೆ. ಮಂಜುಮಾ, ಥ್ಯಾಂಕ್ ಯು ಕಣ, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಹೊಸೊಬ್ರಿಗೆ ಒಂದು ಅವಕಾಶ ಕೊಟ್ಟಿದ್ದೀನಿ. ಶಿವಲಿಂಗಮ್ಮ ಅನ್ನೋರು ಹೊಸೊಬ್ರು ಬಂದಿದ್ದಾರೆ, ಅವ್ರಿಗೊಂದ್ಸತಿ ಕೊಡೋಣ. ಶಿವಲಿಂಗಮ್ಮ, ನಿಮ್ಗೆ ಏನ್ ಬರುತ್ತೋ, ನಿಮ್ಗೆ ಯಾವ್ದು ಬರ್ಲಿಲ್ಲ ಅಂದ್ರೂ ಒಂದು ಒಂದು ಗಣೇಶಂದ್ ಒಂದು ಶ್ಲೋಕನಾದ್ರ ಹೇಳಿ. ಮಾತಾಡಿ ಮಾ, ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೇಳಕ್ ಬರೋದಿಲ್ಲ, ಒಂದ್ ಶ್ಲೋಕ ಹೇಳ್ತೀನಿ ಅಷ್ಟೇ. ಅದಕ್ಕಿಂತ ಮುಂಚೆ ಮೇಡಮ್, ಅದಕ್ಕಿಂತ ಮುಂಚೆ ನನಗೆ ಗೊತ್ತಿರೋರು ತುಂಬಾ ಸಫರ್ ಆಗ್ತಾ ಇದಾರೆ. ಕೆಲವರು ಸಫರ್ ಆಗ್ತಾ ಇದಾರೆ ಮೇಡಮ್. ನಿಮ್ ನಂಬರ್ ಕೊಟ್ಟಿದ್ದೀನಿ ನಾನು. ಸರಿ ಮೇಡಮ್. ಗ್ರೂಪಿಗೆ ಆಡ್ ಆಗೋದಕ್ಕೆ. ಹಾ ಮೇಡಮ್, ಈಗ ಯಾರೋ ಗೆಸ್ಟ್ ಬರ್ತಾ ಇದಾರಂತೆ, ಅದಕ್ಕೆ ಸ್ವಲ್ಪ ಒಂದು ಶ್ಲೋಕ ಹೇಳ್ತೀನಿ ಅಷ್ಟೇ. ಹೇಳಮ್ಮ ಹೇಳಮ್ಮ. ಅದೇ ಎಲ್ಲರಿಗೂ ಗೊತ್ತಿದೆ ಅದು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಶ್ರೀ ಸಿದ್ಧಿ ವಿನಾಯಕ ಅಂತರ್ಗತ ಶ್ರೀ ವಿಶ್ವಂಬರಂ ಮೂರ್ತೆಯೇ ನಮಃ. ಮೇಡಮ್, ಈಗ ಯಾರು ಬರ್ತಾ ಇದಾರೆ, ಅದಕ್ಕೆ ಹೋಗ್ಬಮ್ಮ. ಒಳ್ಳೇದಾಗ್ಲಿ. ಮೊದಲನೇದಾಗಿ ಗಣೇಶನ ಬೇಡ್ಕೊಂಡು ಇವತ್ ಮಾತಾಡಿದೀರಾ. ಹೀಗೆ ಪ್ರತಿ ವಾರನೂ ಮಾತಾಡಪ್ಪ. ಥ್ಯಾಂಕ್ ಯು ಮಾ. ಓಕೆ ಮ್ಯಾಮ್, ಆಯ್ತು. ಶ್ರುತಿಮಾ. ನಮಸ್ತೆ ಮ್ಯಾಮ್. ನಮಸ್ತೆ ಮಾ. ನನಗೆ ಮೆಡಿಟೇಷನ್ ಕ್ಲಾಸ್ ಅಟೆಂಡ್ ಆಗ್ಲಿಕ್ಕೆ ಆಗ್ಲಿಲ್ಲ ಮ್ಯಾಮ್. ಇವಾಗ ಒಂದು ಹಾಡು ಆಡ್ಬೇಕಾ? ಇಲ್ಲ ಬರ್ರಿ, ಇದು ಆನ್ಲೈನ್. ಶರಣೆಂಬೆ ವಾಣಿ ಪೊರೆಯೇ ಕಲ್ಯಾಣಿ, ಶರಣೆಂಬೆ ವಾಣಿ ಪೊರೆಯೇ ಕಲ್ಯಾಣಿ, ವಾಗಾಭಿಮಾನಿ ವರಬ್ರಹ್ಮಾನಿ, ವಾಗಾಭಿಮಾನಿ ವರಬ್ರಹ್ಮಾನಿ, ಸುಂದರವೇಣಿ ಸುಚರಿತ್ರಾಣಿ, ಸುಂದರವೇಣಿ ಸುಚರಿತ್ರಾಣಿ, ಶರಣೆಂಬೆ ವಾಣಿ ಪೊರೆಯೇ ಕಲ್ಯಾಣಿ, ಜಗದೊಳು ನಿನ್ನ ಪೊಗಳುವೆ ನಮ್ಮ, ಜಗದೊಳು ನಿನ್ನ ಪೊಗಳುವೆ ನಮ್ಮ, ಹರಿಯ ತೋರಿಸೆಂದು ಪ್ರಾರ್ಥಿಸೆ ನಮ್ಮ, ಪಾಡುವೆ ಸ್ತುತಿಯ ಬೇಡುವೆ ಮತಿಯ, ಪಾಡುವೆ ಸ್ತುತಿಯ ಬೇಡುವೆ ಮತಿಯ, ಪುರಂದರ ವಿಠಲನ ಸೋದರ ಸೊಸೆಯ, ಪುರಂದರ ವಿಠಲನ ಸೋದರ ಸೊಸೆಯ, ಶರಣೆಂಬೆ ವಾಣಿ ಪೊರೆಯೇ ಕಲ್ಯಾಣಿ, ಶರಣೆಂಬೆ ವಾಣಿ ಪೊರೆಯೇ ಕಲ್ಯಾಣಿ, ಪೊರೆಯೇ ಕಲ್ಯಾಣಿ. ಥ್ಯಾಂಕ್ ಯು ಮ್ಯಾಮ್, ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಅಮ್ಮ. ಶ್ರುತಿಮಾ, ನೀವು ಹಾಡ್ತಿರಲ್ಲ, ಸ್ವಲ್ಪ ವಿಡಿಯೋ ಆನ್ ಮಾಡ್ಕೊಂಡ್ರೆ ಎಲ್ರೂ ನಿಮ್ಮನ್ನ ನೋಡ್ತಾರಲ್ವಪ್ಪ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ವೀಣಾ ಮೇಡಮ್ ಮಾತಾಡಲ್ವಂತೆ, ನೋ ಅಂತ ಹೇಳಿದ್ದಾರೆ. ಕೊನೆಯದಾಗಿ ಈಗ ಮಂಜುಳಾ ಮೇಡಮ್, ಇನ್ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿ ಹಾಡ್ ಹೇಳೋರಿದ್ದೀರಾ ನೋಡಿ. ಹಾಡೋ ಏನಾದ್ರೂ ಒಂದು.
ಮಾತಾಡಿ ಮ್ಯಾಮ್. ಚಾಮುಂಡಿ ದೇವಿ ಚಾಮುಂಡಿ, ಚಾಮುಂಡಿ ದೇವಿ ಚಾಮುಂಡಿ, ವರವ ಕೊಡೆ ಚಾಮುಂಡಿ ವರವ ಕೊಡೆ, ಸೆರಗೊಡ್ಡಿ ಬೇಡುವೆನು ವರವ ಕೊಡೆ ವರವ ಕೊಡೆ, ವರವ ಕೊಡೆ ಚಾಮುಂಡಿ ವರವ ಕೊಡೆ, ಒಲವಿಂದ ನೀಯಮಗೆ ವರ ನೀಡಿ ಸಲಹದಿರೆ, ಒಲವಿಂದ ನೀಯಮಗೆ ವರ ನೀಡಿ ಸಲಹದಿರೆ, ನಾನಿನ್ನ ಅಲ್ಲ ನಿಮ್ಮಾಣೆ ನಾನಿನ್ನ ಪಾದ ಬಿಡೆ ನಿನ್ನ ಪಾದ ಬಿಡೆ, ವರವ ಕೊಡೆ ಚಾಮುಂಡಿ ವರವ ಕೊಡೆ, ಬಾಗಿಲಲ್ಲಿ ತೋರಣ ಮದುವೆ ಮುಂಜಿ ನಾಮಕರಣ, ಬಾಗಿಲಲ್ಲಿ ತೋರಣ ಮದುವೆ ಮುಂಜಿ ನಾಮಕರಣ, ಯಾವಾಗಲೂ ಆಗುವಂತೆ ವರವ ಕೊಡೆ, ಸೆರಗೊಡ್ಡಿ ಬೇಡುವೆನು ವರವ ಕೊಡೆ ವರವ ಕೊಡೆ, ವರವ ಕೊಡೆ ಚಾಮುಂಡಿ ವರವ ಕೊಡೆ, ಸೆರಗೊಡ್ಡಿ ಬೇಡುವೆನು ವರವ ಕೊಡೆ ವರವ ಕೊಡೆ, ಮನೆಯಲ್ಲಿ ಹರ್ಷ ಕೊಟ್ಟು ಮನದಲ್ಲಿ ಶಾಂತಿ ಕೊಟ್ಟು, ಮನೆಯಲ್ಲಿ ಹರ್ಷ ಕೊಟ್ಟು ಮನದಲ್ಲಿ ಶಾಂತಿ ಕೊಟ್ಟು, ಭಕ್ತಿ ಹೃದಯ ತುಂಬುವಂತೆ ವರವ ಕೊಡೆ, ಸೆರಗೊಡ್ಡಿ ಬೇಡುವೆನು ವರವ ಕೊಡೆ ವರವ ಕೊಡೆ, ವರವ ಕೊಡೆ ಚಾಮುಂಡಿ ವರವ ಕೊಡೆ, ಸೆರಗೊಡ್ಡಿ ಬೇಡುವೆನು ವರವ ಕೊಡೆ ವರವ ಕೊಡೆ, ವರವ ಕೊಡೆ ಚಾಮುಂಡಿ ವರವ ಕೊಡೆ, ವರವ ಕೊಡೆ ಚಾಮುಂಡಿ ವರವ ಕೊಡೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಸರಸ್ವತಿ ಮ್ಯಾಮ್. ಧನ್ಯವಾದಗಳು. ನಾನೊಂದ ಈಗ ಹಾಡ ಹಾಡ್ತೀನಿ. ಹಾಡಿ ಮ್ಯಾಮ್. ನೀವು ಧ್ಯಾನ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರಿ ಭಾರತಿ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹಾಡ ಹೇಳ್ತೀನಿ. ಹಾ ಹೇಳಿ ಮ್ಯಾಮ್. ಭಾರೇ ಭಾಗ್ಯದ ನಿಧಿ ಕರವೀರ ನಿವಾಸಿನಿ ಸಿರಿಯೇ, ಭಾರೇ ಭಾಗ್ಯದ ನಿಧಿ ಕರವೀರ ನಿವಾಸಿನಿ ಸಿರಿಯೇ, ಬಾರೆ ಬಾರೆ ಕರವೀರ ನಿವಾಸಿನಿ, ಬಾರೆ ಬಾರೆ ಕರವೀರ ನಿವಾಸಿನಿ, ಬಾರಿ ಬಾರಿಗೂ ಸುಖ ತೋರು ನಮ್ಮ ಮನೆಗೆ, ಭಾರೆ ಭಾಗ್ಯದ ನಿಧಿ ಕರವೀರ ನಿವಾಸಿನಿ ಸಿರಿಯೇ, ಲೋಕಮಾತೆಯು ನೀನು ಮಕ್ಕಳೆಲ್ಲವೇ ನಾವು, ಲೋಕಮಾತೆಯು ನೀನು ಮಕ್ಕಳೆಲ್ಲವೇ ನಾವು, ಪ್ರೀತಿಸುವ ಪರಿ ಪ್ರೀತಿಸುವ ಪರಿ, ನೀ ಕರುಣದಿ ಕಾಯೆ ಬಾಗೆ, ಭಾರೇ ಭಾಗ್ಯದ ನಿವಾಸಿನಿ ಸಿರಿಯೇ, ಕಡೆಗೆ ನಮ್ಮನೆ ವಾಸ ಒಡೆಯ ದೇಶ, ಕಡೆಗೆ ನಮ್ಮನೆ ವಾಸ ಒಡೆಯಾನಂತ ದೇಶ,
ಮಾಡದೀತ ಬರುವಳು ಒಡೆಯಾಗಿದ್ದಲ್ಲಿಗೆ ಮಾಡದೀತ ಬರುವಳು ರೂಢಿಗೂ ಚಿತ್ತವಿದು ನಾಳೆ ನಮ್ಮ ಮನೆಗೆ ಬರೆ ಭಾಗ್ಯಧನಿದೆ ಕರವೀರ ನಿವಾಸಿನಿ ಸಿರಿಯೇ ಕರವೀರ ನಿವಾಸಿನಿ ಸಿರಿಯೇ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅನುಪಮಾ ಮ್ಯಾಮ್ ಹೊಸಬ್ರು, ಸ್ವಲ್ಪ ಬೇಗ ಮಾತಾಡಿದ್ರೆ ಟೈಮ್ ಹೋಗ್ತಿದೆ ಮಾಸ್ಟರ್ಸ್. ಅನುಪಮಾ ಮ್ಯಾಮ್. ಹಲೋ ಮಾತಾಡಿ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ. ಒಂದ್ ಚಿಕ್ಕದ್ ಹಾಡ್ ಹೇಳ್ತಾನೆ, ಸ್ಕೂಲಾಗ ಕಲ್ತಿದ್ದು. ಹೇಳಿ ಮೇಡಮ್, ಹೇಳಿ. ಹಂಗಲ್ಲತ್ತೆವ್ವ ನೀ ಬಲು ಮೋಜಿನತ್ತೆವ್ವ, ನೀ ಬಲು ಫ್ಯಾಷನ್ ಅತ್ತೆವ್ವ, ನನ್ನ ವೈಫನ್ನು ಕಳಿಸ್ಕೊಡವ್ವ. ವೈಫ್ ಅಂದರೇನೋ ಹಳಿಯ, ಸೈಕಲ್ ಪೈಪೇನೋ ಹಳಿಯ. ಹಂಗಲ್ಲತ್ತೆವ್ವ ನೀ ಬಲು ಮೋಜಿನತ್ತೆವ್ವ, ನೀ ಬಲು ಫ್ಯಾಷನ್ ಅತ್ತೆವ್ವ, ನನ್ನ ಮಡ್ದಿಯ ಕಳಿಸ್ಕೊಡವ್ವ. ಮಡ್ದಿ ಅಂದರೇನೋ ಹಳಿಯ, ಕೊತ್ತಂಬರಿ ಮಡಿ ಹಳಿಯ. ಹಂಗಲ್ಲತ್ತೆವ್ವ ನೀ ಬಲು ಮೋಜಿನತ್ತೆವ್ವ, ನೀ ಬಲು ಫ್ಯಾಷನ್ ಅತ್ತೆವ್ವ, ನನ್ನ ಹೆಂಡ್ತಿಯ ಕಳಿಸ್ಕೊಡವ್ವ. ಎಂಟಿ ಅಂದರೇನೋ ಹಳಿಯ, ದೇವರ ಪಣಿತೇನೋ ಹಳಿಯ. ಹಂಗಲ್ಲತ್ತೆವ್ವ ನೀ ಬಲು ಮೋಜಿನತ್ತೆವ್ವ, ನೀ ಬಲು ಫ್ಯಾಷನ್ ಅತ್ತೆವ್ವ, ನನ್ನ ಸತಿಯನ್ನು ಕಳಿಸ್ಕೊಡವ್ವ. ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿತ್ತು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ನಮ್ಮ ಮೇಡಮ್ ನೆನ್ಪಾರ್ಬಿಟ್ಟೇನಿ, ಸ್ಕೂಲಾಗ ಕಲ್ತದ್ದಿದ್ದು. ಓಕೆ ಮೇಡಮ್, ಹೀಗೆ ಪ್ರತಿ ವಾರನೂ ಬಂದು ಒಂದ್ 2 ನಿಮಿಷ ಹಾಡಿ ಹೋಗಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮೇಡಮ್ ನಿಮ್ ನಂಬರ್ ಬೇಕಾಯ್ತು ಮೇಡಮ್ ನಂಗೆ. ಓಕೆ ಮೇಡಮ್, ನಿಮ್ ನಂಬರ್ ಹೇಳಿ, ನಾ ಕಾಲ್ ಮಾಡ್ತೀನಿ. ಓಕೆ. ಹೇಳಿ ಮೇಡಮ್. ಹೇಳಿ. 9164231826. ಓಕೆಪಾ. ಥ್ಯಾಂಕ್ ಯು ಮೇಡಮ್. ಅವಕಾಶ ಕೊಟ್ಟಿದ್ದೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು. ಪ್ರೇಮಾ ಮ್ಯಾಮ್ ಹೇಳಿ ಮ್ಯಾಮ್. ಮತ್ತೆ ಮ್ಯೂಟ್ ಮಾಡ್ಕೊಂಡ್ರು. ಓಕೆ. ಶಿವಗಂಗಮ್ಮ ಮ್ಯಾಮ್ ಎರಡೆಡೆ ಲೈನ್ ಹಾಡಿ, ಟೈಮ್ ಹೋಗ್ತಿದೆ. ಓಕೆ. ನಮಸ್ತೆ. ನಮಸ್ತೆ ಮ್ಯಾಮ್. ನಮಸ್ತೆ. ನನ್ಗೆ ಗಂಟ್ಲು ಕೆಟ್ಟೈತೆ, ಆದ್ರೂ ಆಡ್ಬೇಕು ಅನ್ನೋ ಉತ್ಸಾಹ ನನ್ಗೂ ಬರ್ತೈತೆ. ಹಾಡಿ ಮೇಡಮ್, ಹಾಡಿ. 2 ಲೈನ್ ಆಡ್ತೀನಿ ಮೇಡಮ್. ಹಾಡಿ. ವಿಭೂತಿ ಧರಿಸಿದರೆ ಹೋಗುವುದು ಭವರೋಗ, ವಿಭೂತಿ ಚಿನ್ನವಯ್ಯ. ವಿಭೂತಿ ಧರಿಸಿದರೆ ಹೋಗುವುದು ಭವರೋಗ, ವಿಭೂತಿ ಚಿನ್ನವಯ್ಯ. ಉರುಕು ಉಣ್ಣುಗಳು ಹುಚ್ಚೆದ್ದು ಕುಣಿದಾರೆ, ಉರುಕು ಉಣ್ಣು ಹತ್ತಿ ಹುಚ್ಚೆದ್ದು ಕುಣಿದಾರೆ, ನಿಚ್ಚಾಳ ಮಾಡುವುದು ವಿಭೂತಿ ನಿನ್ನ, ನಿಚ್ಚಾಳ ಮಾಡುವುದು ವಿಭೂತಿ ನಿನ್ನ. ವಿಭೂತಿ ಚಿನ್ನವಯ್ಯ. ವಿಭೂತಿ ಧರಿಸಿದರೆ ಹೋಗುವುದು ಭವರೋಗ, ವಿಭೂತಿ ಚಿನ್ನವಯ್ಯ. ಹಟ್ಟಂತ ಗಡಿಗೆಗೆ ವಿಭೂತಿ ಧರಿಸಿದರೆ ಅಮೃತವಾಗುವುದು ಅಡಿಗೆ ನಿನ್ನ. ಹಟ್ಟಂತ ಗಡಿಗೆಗೆ ವಿಭೂತಿ ಧರಿಸಿದರೆ ಅಮೃತವಾಗುವುದು ಅಡಿಗೆ ನಿನ್ನ. ವಿಭೂತಿ ಚಿನ್ನವಯ್ಯ, ವಿಭೂತಿ ಚಿನ್ನವಯ್ಯ. ಧನ್ಯವಾದಗಳು. ಬರ್ತಿ ಮ್ಯಾಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಪ್ರೇಮಾ ಮ್ಯಾಮ್ ಒಂದೆರಡೆ ಲೈನ್ ಹಾಡಿ.
ನಮಸ್ತೆ ಮ್ಯಾಮ್. ನಮಸ್ತೆ ನಮಸ್ತೆ ಮ್ಯಾಮ್. ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ತೆ. ವೆಂಕಟರಮಣ ಸರ್ ಬಂದಿಲ್ಲೇನ್ರಿ ಇವತ್ತ? ಇಲ್ಲಮ್ಮ, ಆಚೆ ಹೋಗಿದ್ದಾರೆ. ಹಾ, ಕೆಲಸ ಚೆನ್ನಾಗಿ ನಡೆಸ್ಕೊಟ್ರಿ ನೀವು ಇವತ್ತ. ತುಂಬಾ ಚೆನ್ನಾಗತ್ತ ಧ್ಯಾನ. ಥ್ಯಾಂಕ್ ಯು. ನಾವೊಂದ್ ಪುಟ್ಟ ಹಾಡು ಹೇಳ್ತೇನ್ರಿ. ಹಾ, ಹೇಳಿ ಮ್ಯಾಮ್. ಹ್ಮ್, ಯಾವ್ದದು? ಇಬ್ಬರ ಹೆಂಡಿರ ಕಾಟ ಬಲು ಗೋಳಾಟ, ಒಬ್ಬಕ್ಕೆ ಕೇಳ್ತಾರ ನತ್ತು, ಇನ್ನೊಬ್ಬಕ್ಕೆ ಕೇಳ್ತಾಳ ಮುತ್ತು, ಒಬ್ಬಕ್ಕೆ ಕೇಳ್ತಾಳ ನತ್ತು, ಇನ್ನೊಬ್ಬಕ್ಕೆ ಕೇಳ್ತಾಳ ಮುತ್ತು, ಕೊಡಿಸೋಣಂದರೆ ಕಾಸೆ ಇಲ್ಲ, ಎರಡೂ ಜೇಬು ಖಾಲಿ, ಎರಡೂ ಜೇಬು ಖಾಲಿ, ಎರಡೂ ಜೇಬು ಖಾಲಿ, ಒಬ್ಬಕ್ಕೆ ಬೇಡ್ತಾಳ ಮಾಲೆ, ಇನ್ನೊಬ್ಬಕ್ಕೆ ಬೇಡ್ತಾಳ ಸರವ, ಒಬ್ಬಕ್ಕೆ ಬೇಡ್ತಾಳ ಸೀರಿ, ಇನ್ನೊಬ್ಬಳು ಕೇಳ್ತಾಳ ವರವ, ಕೊಡ್ಸೋಣಂದ್ರೆ ಕಾಸೆ ಇಲ್ಲ, ಎರಡೂ ಜೇಬು ಖಾಲಿ, ಎರಡೂ ಜೇಬು ಖಾಲಿ, ಎರಡೂ ಜೇಬು ಖಾಲಿ, ಇಬ್ಬರ ಹೆಂಡಿರ ಕಾಟ ಬಲು ಗೋಳಾಟ. ಸಾಕ್ರಿ ಮೇಡಮ್. ಅಲ್ಲ, ಟೈಮ್ ಇಲ್ಲ ಅನ್ನೋದಕ್ಕೆ ಅಷ್ಟೇ ಹೇಳೀನಿ. ಸಾಕು ಮೇಡಮ್, ನೆಕ್ಸ್ಟ್ ವೀಕ್ ಮತ್ತೆ ಇದನ್ನ ಕಂಟಿನ್ಯೂ ಮಾಡಿ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಂಬರ್ ಹೇಳಲ್ವಾ ಮೇಡಮ್ ಇವತ್ತ? ಹಾ ಮೇಡಮ್, ನಂಬರ್ಸ್ ಹೇಳಲ್ವಾ? ಇಲ್ಲ ಮೇಡಮ್, ಹೇಳಲ್ವಾ ಇವತ್ತು? ಟೈಮ್ ಆಗಿದೆ. ಹಾ ಹಾ, ಇನ್ನೊಂದ್ ದಿವಸ ನಾನು ಇಲ್ಲಿ ಪೂರ್ತಿ ಹಾಡು ಬರ್ಕೊಂಡು ಹೇಳ್ತೀನಿ. ಹಾ ಮೇಡಮ್. ನಾವು ಸಣ್ಣ ಮಕ್ಕಳಿದ್ದಾಗ ಸ್ಕೂಲ್ನಾಗ ಮಾಡಿದ್ದು. ಓಕೆ ಮೇಡಮ್. ನಾಗರತ್ನ ಮ್ಯಾಮ್, ಕೊನೆಯದಾಗಿ ನಾಗರತ್ನ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ನಾನು ಅದೇ ಒಂದು ವಿಷಯ ಹೇಳ್ಬೇಕು ಅನ್ಕೊಂಡೆ. ಆ ಕತೆ ಯಾವ್ದೋ ಸ್ವಲ್ಪ ಚಿಕ್ಕದು, ಒಂದ್ ಸ್ವಲ್ಪ ಮರ್ತಂಗಿದೆ, ಅದನ್ನ ಕ್ಲಿಯರ್ ಮಾಡ್ಕೊಂಡು ಮತ್ತೆ ಇನ್ನೊಂದ್ ಟೈಮಲ್ಲಿ ಹೇಳ್ತೀನಿ. ಬಟ್ ಇವತ್ತೊಂದು ಚುಟ್ಕ ಹಾಡೇನೆ ಹೇಳ್ಬಿಡ್ತೀನಿ. ಯಾಕೋ ತಲೆ ನೋವು ಬಂದಿತ್ತು ಇವತ್ತು. ಅದು ಮದ್ದು ಬೇರೆ, ಒಂದು ಅದೇ ಮುದ್ರೆನೆ ಮಾಡ್ಕೊಂಡು ಕುತ್ಕೊಂಡೆ ಒಂದ್ ಸ್ವಲ್ಪ ಹೊತ್ತು. ಒಂದು ಸಣ್ಣದು ಹಾಡು ಹೇಳ್ಬಿಟ್ಟು ಇವತ್ತು ಕ್ಲೋಸ್ ಮಾಡ್ತೀನಿ. ಓಕೆ ಮೇಡಮ್. ಬಾರಯ್ಯ ವೆಂಕಟರಮಣ ಭಕ್ತರ ನಿಧಿಯೇ, ಬಾರಯ್ಯ ವೆಂಕಟರಮಣ ಭಕ್ತರ ನಿಧಿಯೇ, ತೋರೋ ನಿನದಯ ತೋಯ ಜಾಂಬಕನೇ, ತೋರೋ ನಿನದಯ ತೋರೋ ತೋಯ ಜಾಂಬಕನೇ, ವೇದ ಗೋಚರ ಬಾರೋ ಆದಿ ಕಚ್ಚಪ ಬಾರೋ, ವೇದ ಗೋಚರ ಬಾರೋ ಆದಿ ಕಚ್ಚಪ ಬಾರೋ, ಮೋದ ಸೂಕರ ಬಾರೋ ದಯಾ ನಾರಸಿಂಹ ಬಾರೋ, ಮೋದ ಸೂಕರ ಬಾರೋ ದಯಾ ನಾರಸಿಂಹ ಬಾರೋ, ಬಾರಯ್ಯ ವೆಂಕಟರಮಣ ಭಕ್ತರ ನಿಧಿಯೇ, ತೋರೋ ನಿನದಯ ತೋಯ ಜಾಂಬಕನೇ, ವಾಮನ ಭಾರ್ಗವ ಬಾರೋ ರಾಮ ಕೃಷ್ಣನೇ ಬಾರೋ, ವಾಮನ ಭಾರ್ಗವ ಬಾರೋ ರಾಮ ಕೃಷ್ಣನೇ ಬಾರೋ, ಪ್ರೇಮದ ಬುದ್ಧನೇ ಬಾರೋ ಸ್ವಾಮಿ ಕಲ್ಕಿನಿ ಬಾರೋ, ಪ್ರೇಮದ ಬುದ್ಧನೇ ಬಾರೋ ಸ್ವಾಮಿ ಕಲ್ಕಿನಿ ಬಾರೋ, ಬಾರೋ ಬಾರೋ ಬಾರೋ, ಬಾರಯ್ಯ ವೆಂಕಟರಮಣ ಭಕ್ತರ ನಿಧಿಯೇ, ಬಾರಯ್ಯ ವೆಂಕಟರಮಣ ಭಕ್ತರ ನಿಧಿಯೇ, ಅರವಿಂದ ನಾಭನೆ ಬಾರೋ ಸುರರ ಪ್ರಭುವೇ ಬಾರೋ, ಅರವಿಂದ ನಾಭನೆ ಬಾರೋ ಸುರರ ಪ್ರಭುವೇ ಬಾರೋ, ಪುರುಹೋತ ವಂದ್ಯ ಬಾರೋ, ಪುರುಹೋತ ವಂದ್ಯ ಬಾರೋ, ಪುರಂದರ ವಿಠಲ ಬಾರೋ, ಪುರಂದರ ವಿಠಲ ಬಾರೋ, ಪುರಂದರ ವಿಠಲ ಬಾರೋ, ಬಾರಯ್ಯ ವೆಂಕಟರಮಣ ಭಕ್ತರ ನಿಧಿಯೇ, ತೋರೋ ನಿನ ಪಾದ ತೋಯ ಜಾಂಬಕನೇ. ಹರೇ ಶ್ರೀನಿವಾಸ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ವೆಂಕಟರಮಣ ಸರ್ ಇಲ್ಲ ಅಂತ ಅವ್ರೇ ಹಾಗೆ ಮೇಡಮ್, ನಾ ಒಂದೆರಡು ಚಿಕ್ಕದು ವಚನ ಹೇಳ್ತೀನ್ರಿ. ವಚನ ಹೇಳಿ ಮೇಡಮ್. ಕೊನೆಯದಾಗಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ, ಟೈಮ್ ಮುಂದೆ ಹೋಗ್ತಿದೆ, ಹಾಗಾಗಿ ಕೊನೆಯದಾಗಿ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ನಾಗರತ್ನಮ್ಮ ಮ್ಯಾಮ್. ಧನ್ಯವಾದ ಧನ್ಯವಾದ ಅವಕಾಶ. ಥ್ಯಾಂಕ್ ಯು. ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ,
ವಚನದಲ್ಲಿ ನಾಮಾಮೃತ ತುಂಬಿ ಕಿವಿಯಲಿ ನಿಮ್ಮ ಕೀರುತಿ ತುಂಬಿ ಕಿವಿಯಲಿ ನಿಮ್ಮ ಕೀರುತಿ ತುಂಬಿ ಮನದಲ್ಲಿ ನಿಮ್ಮ ನೆನವು ತುಂಬಿ ಮನದಲ್ಲಿ ನಿಮ್ಮ ನೆನವು ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ಕೂಡಲ ಸಂಗಮ ದೇವಾ ನಿಮ್ಮ ಕೂಡಲ ಸಂಗಮ ದೇವಾ ನಿಮ್ಮ ಚರಣ ಕಮಲದೊಳಗಾಣ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ. ಥ್ಯಾಂಕ್ ಯು ಮೇಡಮ್. ಮುಂದಿನ ವಾರ ಮತ್ತೊಂದ್ 2 ಹಾಡ್ತೀನಿ. ಈಗ ಟೈಮ್ ಆಗ್ಯದ ಅಂದಿದ್ದು ಒಂದೇ ಹಾಡಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲಾ ಮಾಸ್ಟರ್ಸ್ ಸಹಕರಿಸ್ತಾ ಇರೋದಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳು ನಮ್ಮ ಕಡೆಯಿಂದ. ಹಾಗೆ ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗ್ ಆಯ್ತು ಅಂತ ತಿಳ್ಕೊಳ್ತೀನಿ. ನಮ್ ಸಣ್ಣೇಗೌಡ್ರು ಅಲ್ಲಿಂದ ಮೆಸೇಜ್ ಹಾಕ್ತಿದ್ದಾರೆ, ಅವ್ರು ಮಾತ್ರ ಹ್ಯಾಂಡ್ ರೈಸು ಮಾಡಿಲ್ಲ, ನಾನು ಹುಡುಕ್ತಾ ಇದೀನಿ ಸಿಗ್ತಾ ಇಲ್ಲ, ಮೆಸೇಜ್ ಮಾತ್ರ ಬರತ್ತೆ. ಸಣ್ಣೇಗೌಡ್ರಿಗೆ ನಾನು ಅನ್ಮ್ಯೂಟ್ ಕೊಟ್ರು ಮಾತಾಡ್ತಿಲ್ಲ. ಸರ್ ಒಂದೇ ಒಂದ್ ಮಾತ್ ಹಾಡಿ ಇವತ್ತು ಕಾರ್ಯಕ್ರಮನ ಸಂಪನ್ನ ಮಾಡೋಣ ಸರ್. ಎಲ್ರು ಕೇಳ್ತಿದ್ದಾರೆ, ಬನ್ನಿ ಸರ್. ನಮಸ್ಕಾರ ರೀ. ನಾವು ವೆಹಿಕಲ್ನಾಗ ಇದ್ದೀವ್ರಿ, ಹಂಗಾಗಿ ಬೇರೆ ಕಡೆ ಬಂದಿದ್ದೀವ್ರಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನಮ್ಮ ಪ್ರೋಗ್ರಾಮ್ ನ ನೋಡ್ತಾ ಇದ್ದೀರಾ, ನಮ್ಮ ಮಾಸ್ಟರ್ಸ್ ಹಾಡ್ತಿರೋದಕ್ಕೆ ನಿಮ್ಮ ಬೆಂಬಲ ಸೂಚಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಬೆಂಬಲ ಎಲ್ಲಾ ಟೀಮಲ್ಲೂ ಇರ್ಲಿ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗ್ ಆಯ್ತು ಅನ್ಕೊಂಡಿದೀನಿ. ಶ್ರುತಿ ಮ್ಯಾಮ್ ನೀವೇನೋ ಹೇಳ್ತಿದ್ದೀರಾ, ಅಂದ್ರೆ ಇಲ್ಲಿ ಪರ್ಸನಲ್ ಆಗಿ ಏನಾರ ಕೇಳ್ಬೇಕು ಅನ್ನೋದಿದ್ರೆ ಆಮೇಲೆ ನೀವು ಕಾಲ್ ಮಾಡಿದ್ರೆ ಆಯ್ತು, ಯಾಕೆಂದ್ರೆ ಸಮಯ ಮೀರ್ತಿದೆ. ಹಾಗಾಗಿ ಏನಾರು ಇದ್ರೆ ಹೇಳಿ ಮ್ಯಾಮ್. ಅಲ್ಲ ಮ್ಯಾಮ್, ನೀವು ಅವಾಗ ಏನೋ ಹೇಳಿದ್ರು, ಸಡನ್ ಡಿಸ್ಕನೆಕ್ಟ್ ಆಯ್ತು. ಸೊ ಏನ್ ಹೇಳಿದ್ರು ಅಂತ ಹಾಗೆ ನಾನು ಹ್ಯಾಂಡ್ ರೈಸ್ ಮಾಡಿದ್ದು. ನಿಮ್ಮ ವಿಡಿಯೋನ ಆನ್ ಮಾಡ್ಕೊಳ್ಳಿ, ಯಾಕೆಂದ್ರೆ ಹೊಸ ಮಾಸ್ಟರ್ಸ್ ನ ನಾವೆಲ್ಲರೂ ನೋಡ್ಬೇಕು ಅಂತ ಇರ್ತಾರೆ. ಹಾಗಾಗಿ ಓಕೆ ಮ್ಯಾಮ್. ಸ್ವಲ್ಪ ಅಂದ್ರೆ ದನದ ಹತ್ರ ಅಲ್ಲಿ ಆ ಕಡೆ ಸ್ವಲ್ಪ ಕೆಲಸದಲ್ಲಿ ಇದ್ದೆ, ಹಾಗಾಗಿ ನನ್ಗೆ ವಿಡಿಯೋ ಆನ್ ಮಾಡ್ಲಿಕ್ಕೆ ಆಗಿಲ್ಲ. ಸ್ವಲ್ಪ ಮತ್ತೆ ಹಿಂಜರಿಕೆ ಮ್ಯಾಮ್. ಸೊ ಆದ ಕಾರಣ ನೆಕ್ಸ್ಟ್ ಇಂದಿನ ವಿಡಿಯೋ ಆನ್ ಮಾಡ್ಕೊಳ್ತೇನೆ ಮ್ಯಾಮ್. ಸಾರಿ ಮೇಡಮ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಸಣ್ಣೇಗೌಡ್ರು ಕೇಳ್ತಿದ್ರು, ತುಂಬಾ ಚೆನ್ನಾಗಿ ಹಾಡಿದ್ದಾರೆ, ಅವ್ರ ಮುಖಾನ ತುಂಬಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ಹೇಳಿದ್ರು. ಯಾಕೆ ನಾವು ನೋಡಿದೀವಿ. ಹಾ ಮ್ಯಾಮ್, ಸ್ಟಾರ್ಟಿಂಗ್ ಅಲ್ಲ ಮ್ಯಾಮ್, ಸ್ವಲ್ಪ ಹಿಂಜರಿಕೆ ಇದೆ. ಅಂದ್ರೆ ನಮಗೆ ಈಗೆಲ್ಲ ಫಸ್ಟ್ ಟೈಮ್ ಒಂದು ಅಂದ್ರೆ ಭಜನೆ ಹಾಡ್ತೇವೆ ಹೊರತು ಈಗ ಕ್ಯಾಮರಾದಲ್ಲಿ ಒಂಥರ ವಿಡಿಯೋ ಹೀಗೆಲ್ಲ ನಾವು ಫಸ್ಟ್ ಟೈಮ್ ಸ್ವಲ್ಪ ಹಿಂಜರಿಕೆ ಇರ್ತದಲ್ಲ ಮ್ಯಾಮ್. ಖಂಡಿತ ವಿಡಿಯೋ ಆನ್ ಮಾಡ್ತೇನೆ, ಸ್ವಲ್ಪ ಟೈಮ್ ಬೇಕಾಗ್ತದೆ ಅಂತ ಅಷ್ಟೇ ಮ್ಯಾಮ್. ಸಾರಿ, ನೆಕ್ಸ್ಟ್ ವಿಡಿಯೋ ಆನ್ ಮಾಡ್ಕೊಳ್ತೇನೆ ಮ್ಯಾಮ್. ನಾವಿರೋರೆಲ್ಲ ನಿಮ್ಮವರೇ ಅಂತ ತಿಳ್ಕೊಂಡು ಬನ್ನಿ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಹಾಗಾಗಿ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ನಮ್ಗೆ ಮಹಾವತಾರ್ ಫೌಂಡೇಶನ್ ಎಲ್ಲ ಸಿಬ್ಬಂದಿ ವರ್ಗದವರು ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಹಾಗಾಗಿ ವಿಡಿಯೋ ಹಾಕ್ತಾರೆ, ಸಂಗೀತ ಹಾಕ್ತಾರೆ. ಹಾಗಾಗಿ ಅವ್ರಿಗೂ ನಮ್ಮ ಕಡೆಗಳಿಂದ ಅವ್ರಿಗೆ ಒಂದು ಕೃತಜ್ಞತೆ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಮಧ್ಯಾಹ್ನ 3 ಗಂಟೆಗೆ ಮತ್ತೆ ಸಿಗೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್.